Hello students, hope all of you are doing good. Already 10th standard ಅಲ್ಲಿ ಚಾಪ್ಟರ್ಸ್ ಎಲ್ಲ ಆಗ್ತಾ ಇದೆ ನಿಮಗೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಬಗ್ಗೆ ಕಲಿಯೋದಕ್ಕೆ ಶುರು ಮಾಡಿದ್ವಿ ಅಲ್ವಾ. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ ಅಂತ. ಸೊ ವಿ ಸ್ಟಾರ್ಟೆಡ್ ವಿತ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸ್ ಯಾವುದೆಲ್ಲ? ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ಸ್ ಅಲ್ವಾ. ಸೊ ಅದರ ರಿಲೇಟೆಡ್ ಆಗಿರುವಂಥ ಟರ್ಮ್ಸ್ ವಿಚ್ ಆರ್ ದ ಟರ್ಮ್ಸ್ ವಿ ಡಿಸ್ಕಸ್ಡ್. ಪೋಲ್ ಆಗಿರ್ಬೋದು, ಸೆಂಟರ್ ಆಫ್ ಕರ್ವೇಚರ್, ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಿನ್ಸಿಪಲ್ ಫೋಕಸ್, ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೇನು, ಫೋಕಲ್ ಅಂತಂದ್ರೇನು, ಇದೆಲ್ಲ ಡೆಫಿನಿಷನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಆ್ಯಂಡ್ ಹೇಳಿದ್ದೆ ಆ ಡೆಫಿನಿಷನ್ ಎಲ್ಲ ಬರ್ಕೊಂಡು ನೆಕ್ಸ್ಟ್ ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಅದೆಲ್ಲ ನೀಟಾಗಿ ನಿಮಗೆ ಗೊತ್ತಿರಬೇಕು ಅಂತ. ಹೋಪ್ ಯು ಸ್ಟಡಿಡ್ ದ್ಯಾಟ್ ಆ್ಯಂಡ್ ಯು ಆಲ್ಸೋ ಅಂಡರ್ಸ್ಟುಡ್ ದೋಸ್ ಟರ್ಮ್ಸ್. ಯಾಕಂತ ಹೇಳಿದ್ರೆ ಇವತ್ತು ನಾವು ಕಲಿಯೋದಕ್ಕಿರೋವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಕ್ಸಾಮಿನೇಷನಲ್ಲಿ ನಿಮಗೆ ಪಕ್ಕಾ ಒಂದು ಕ್ವಶನ್ 3 or 4 ಮಾರ್ಕ್ಸಿಗೆ ನಾವು ಇವತ್ತಿಂದ ಡಿಸ್ಕಸ್ ಮಾಡೋದಕ್ಕೆ ಏನು ಸ್ಟಾರ್ಟ್ ಮಾಡ್ತೀವೋ ಅದ್ರ ಬಗ್ಗೆ ಕೇಳ್ತಾರೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ್ಯಾಟ್ ಟಾಪಿಕ್. ಸೊ ಅದಕ್ಕೋಸ್ಕರ ಟರ್ಮ್ಸ್ ಏನು ಲಾಸ್ಟ್ ಕ್ಲಾಸಲ್ಲಿ ನಾವು ಕಲ್ತಿದ್ದೀವೋ ಅದು ತುಂಬ ಇಂಪಾರ್ಟೆಂಟ್. ಇಟ್ ಈಸ್ ಅ ಬೇಸ್ ಫಾರ್ ವಾಟ್ ವಿ ಆರ್ ಲರ್ನಿಂಗ್ ಟುಡೇ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಹೋಗ್ತಾ ಒಂದು ಹೋಮ್ವರ್ಕ್ ಪ್ರಾಬ್ಲಮ್ ಅಂತ ಕೊಟ್ಟು ಹೋಗಿದ್ದೆ. ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್ ಬಗ್ಗೆ we have studied a formula which gives the relationship between radius of curvature and focal length ಅಲ್ವಾ. ಅದ್ರ ಬಗ್ಗೆ 1 marks or 2 marks ಕೇಳುವಂಥ ಪ್ರಾಬ್ಲಮ್. ಸೊ ಒಂದು ಪ್ರಾಬ್ಲಮ್ನ ನಾನು ಡಿಸ್ಕಸ್ ಮಾಡಿದ್ದೆ, ಹಾಗೆ ಒನ್ ಮೋರ್ ಐ ಹ್ಯಾವ್ ಗಿವನ್ ಆಸ್ ಅ ಹೋಮ್ವರ್ಕ್. ಸೊ ಹೋಪ್ ಯು ಡಿಡ್ ದ್ಯಾಟ್ ಆ್ಯಂಡ್ ಯು ಗಾಟ್ ದ ಕರೆಕ್ಟ್ ಆನ್ಸರ್. ಸೊ ಬಿಫೋರ್ ಮೂವಿಂಗ್ ಟು ಟುಡೇಸ್ ಟಾಪಿಕ್ ಲೆಟ್ ಮಿ ಕ್ಲಿಯರ್ ದ್ಯಾಟ್ ಕಾನ್ಸೆಪ್ಟ್ ಒನ್ಸ್ ಅಗೇನ್. ಸೊ ಏನು ಕ್ವೆಶನ್ ಕೊಟ್ಟಿದ್ದೆ ನಾನು? Find the focal length of a convex mirror whose radius of curvature is 32 centimeter. So, what is the relation between radius of curvature and focal length? We have studied, alva. Radius of curvature R is equals to 2 times of focal length, 2f. So, this is the formula which we have studied in our previous class. Nodlilla previous class anta helidre mattomme hogbittu class keli. So what is given here? First you have to write given. What is given? Focal, you have to find focal length of the convex mirror whose radius of curvature is 32 centimeter. So radius of curvature ishtu kottidare, it is 32 centimeter. So what you have to find, students, here? It is focal length. Focal length ishtu. ಆಲ್ರೆಡಿ ನಮ್ಮ ಹತ್ರ ಫಾರ್ಮುಲಾ ಇದೆ, ಆರ್ ಇಸ್ ಈಕ್ವಲ್ಸ್ ಟು 2f. ಬಟ್ ಬೇಕಾಗಿರುವಂಥದ್ದು ಏನಿಲ್ಲಿ? ವಿ ನೀಡ್ ಫೋಕಲ್ ಲೆಂತ್. ಹಾಗಿದ್ರೆ ವಿ ಹ್ಯಾವ್ ಟು ರಿಅರೇಂಜ್ ದಿಸ್ ಫಾರ್ಮುಲಾ ಇನ್ ಆರ್ಡರ್ ಟು ಗೆಟ್ ದ ಫೋಕಲ್ ಲೆಂತ್. ಹೌ ಯು ಕ್ಯಾನ್ ರಿಅರೇಂಜ್ ದಿಸ್ ಫೋಕಲ್ ಲೆಂತ್ ಬೇಕಾಗಿರುವಂಥದ್ದು? ಸೊ ಎಫ್ ಇಸ್ ಈಕ್ವಲ್ಸ್ ಟು ಈ 2 ಇಫ್ ಯು ಟೇಕ್ ಇಟ್ ಟು ದ ಅದರ್ ಸೈಡ್ ಇಂಟು 2 ಇದ್ದದ್ದು ಈ ಕಡೆ ಬಂದಾಗ ಏನಾಯಿತು? ಡಿವೈಡೆಡ್ ಬೈ 2. ಸೊ ಆರ್ ಡಿವೈಡೆಡ್ ಬೈ 2. ಸೊ ವಾಟ್ ಈಸ್ ಆರ್ ಹಿಯರ್? ಇಟ್ ಈಸ್ 32. 32 divided by 2. Simple division. 2 ones are 2 ಆಯಿತು, 1 ಉಳಿಯಿತಲ್ಲಿ. ಸೊ ವಾಟ್ ಇಸ್ ಇಟ್? 2 6 are 12 ಅಲ್ವಾ. ಸೊ 16 centimeter. ಸೊ ವಾಟ್ ಈಸ್ ದ ಫೋಕಲ್ ಲೆಂತ್? ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಮಿರರ್ ಈಸ್ 16 centimeter. ಸೊ ಲಾಸ್ಟಲ್ಲಿ ಬರಿಬೇಕು ಸೆಂಟೆನ್ಸ್. therefore focal length of which mirror is given here? Convex. So convex mirror is how much, students? It is 16 centimeter. So this completes your whole answer. ಇಷ್ಟು ಬರೆದ್ರೆ ಕಂಪ್ಲೀಟ್ 1 or 2 marks. ಎಷ್ಟು ಮಾರ್ಕ್ಸಿಗೆ ಅವ್ರು ಕೇಳಿರ್ತಾರೆ, that will be in your pocket. So this is about radius of curvature and focal length. ನೆಕ್ಸ್ಟ್ ಬೇಕಾಗಿರುವಂಥದ್ದು, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ವಾಟ್ ಈಸ್ ದ ನೆಕ್ಸ್ಟ್ ಟಾಪಿಕ್? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಕ್ಲಾಸಲ್ಲಿ ಟರ್ಮ್ಸ್ ಏನು ಕಲ್ತಿದ್ವೋ ಅದ್ರ ಮೇಲೆ ಇವಾಗ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ನಿಂತಿದೆ. ದಟ್ ಈಸ್ ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಮಿರರ್ಸ್. ಯಾವ ರೀತಿಯಾಗಿ ಇಮೇಜ್ ಫಾರ್ಮೇಷನ್ ಆಗತ್ತೆ ಸ್ಪೆರಿಕಲ್ ಮಿರರ್ಸ್? ಸ್ಪೆರಿಕಲ್ ಮಿರರ್ ಅಂದ ತಕ್ಷಣ ತಲೆಯಲ್ಲಿ ಕೂರಬೇಕು, ಇಟ್ ಈಸ್ ಅಬೌಟ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಬಗ್ಗೆನೇ ನಾವು ಮಾತಾಡುವಂಥದ್ದು. ಕಲೆಕ್ಟಿವ್ ಆಗಿ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ 2 ಮಿರರ್ ಒಟ್ಟಿಗೆ ಸೇರಿಸಿ ನಾವು ಸ್ಪೆರಿಕಲ್ ಮಿರರ್ಸ್ ಅಂತ ಇನ್ ಜನರಲ್ ಆಗಿ ಹೇಳ್ತೀವಿ. ಸೊ ರೂಲ್ಸ್ ಏನಪ್ಪ
ಇದು ರೂಲ್ಸ್ ಅಂತ ಹೇಳಿದ್ರೆ? ಇಮೇಜ್ ಫಾರ್ಮೇಷನ್ ಯಾವ ರೀತಿಯಾಗಿ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಬ್ಜೆಕ್ಟ್ನ ನೀವು ಕಾನ್ಕೇವ್ ಮಿರರ್ ಎದುರುಗಡೆ ತಂದಿಟ್ಟಿದ್ದೀರಾ, ಹೇಗೆ ಕಾಣಿಸುತ್ತೆ ಆ ಆಬ್ಜೆಕ್ಟ್? ಲಾಸ್ಟ್ ಕ್ಲಾಸಲ್ಲಿ ಸ್ಪೂನ್ ಎದುರುಗಡೆ ಜಸ್ಟ್ ನಿಮ್ಮ ಮುಖನ ಒಂದ್ಸತಿ ಹಿಡ್ದು ನೋಡಿ, ನಿಮ್ಮ ಮುಖ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಒಂದು ಕ್ವಶನ್ ಕೇಳಿದ್ದೆ ಅಲ್ವಾ? ಸೊ ಒಬ್ಸರ್ವ್ ಮಾಡಿ, ಫಾರ್ ಎಕ್ಸಾಂಪಲ್ ಕಿಚನ್ಗೆ ಹೋಗ್ಬಿಟ್ಟು ಒಂದು ಸ್ಪೂನ್ ಹಿಡ್ಕೊಂಡು ಜಸ್ಟ್ ನಿಮ್ಮ ಮುಖಾನ ಒಂದ್ಸತಿ ಒಬ್ಸರ್ವ್ ಮಾಡಿ, ಆ ಸ್ಪೂನ್ ಎದುರುಗಡೆ ಯಾವ ರೀತಿಯಾಗಿ ಕಾಣಿಸುತ್ತೆ? ಕರ್ವ್, ಇನ್ನರ್ ಸೈಡಿಗೆ ಕರ್ವ್ ಆಗಿರುವಂಥ ಪಾರ್ಟಲ್ಲೂ ಔಟರ್ ಸೈಡಿಗೆ ಕರ್ವ್ ಆಗಿರುವಂಥ ಎರಡೂ ಪಾರ್ಟಲ್ಲೂ ತಿರುಗಿಸ್ಬಿಟ್ಟು ನಿಮ್ಮ ಮುಖಾನ ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಎರಡೂ ಸೈಡಲ್ಲೂ ಮಿರರಲ್ಲಿ, ಸಾರಿ ಸ್ಪೂನಲ್ಲಿ ಅಂತ. ಸೊ ಯು ವಿಲ್ ಗೆಟ್ ಟು ನೋ. ಸೊ ಆ ಸ್ಪೂನ್ನ ನಾವು ಕಾನ್ಕೇವ್ ಅಥವಾ ಕಾನ್ವೆಕ್ಸ್ ಮಿರರ್ಗೆ ಕಂಪೇರ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ಇಲ್ಲಿ ಇಮೇಜ್ ಫಾರ್ಮೇಷನ್, ಯಾವುದೇ ಒಂದು ಆಬ್ಜೆಕ್ಟನ್ನು ನಾವು ಕಾನ್ಕೇವ್ ಅಥವಾ ಕಾನ್ವೆಕ್ಸ್ ಮಿರರ್ ಎದುರುಗಡೆ ಇಟ್ಟಾಗ ಯಾವ ರೀತಿಯಾಗಿ ಇಮೇಜ್ ಕಾಣ್ಬೋದು? ವೆದರ್ ಇಟ್ ಲುಕ್ಸ್ ಲೈಕ್ ಹೌ ಇಟ್ ಈಸ್, ಅಂದರೆ ಇವಾಗ ಒಂದು ಎ ಬಿ ಅಂತ ಆಬ್ಜೆಕ್ಟ್ ಇಟ್ಟರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮಿರರ್ ಇದೆ, ಕಾನ್ಕೇವ್ ಮಿರರ್ ಇದೆ, ಅದರ ಎದುರುಗಡೆ ನಾನೊಂದು ಆಬ್ಜೆಕ್ಟ್ ಇಡ್ತೀನಿ ಎ ಬಿ, ಓಕೆನಾ? ಸೊ ಎ ಬಿ ಅಂತ ಆಬ್ಜೆಕ್ಟ್ ಇಡ್ತೀನಿ. ಈ ಮಿರರ್ ಎದುರುಗಡೆ ರಿಫ್ಲೆಕ್ಷನ್ ಅಲ್ಲಿ ಆಗ್ಬಿಟ್ಟು ಈ ಮಿರರಲ್ಲಿ ನಮಗೊಂದು ಇಮೇಜ್ ಕಾಣಿಸುತ್ತಲ್ವಾ ಆಬ್ಜೆಕ್ಟ್ದು, ಆ ಆಬ್ಜೆಕ್ಟ್ನ ಇಮೇಜ್ ಹಿಂಗೆ ಕಾಣಿಸತ್ತಾ ಅಥವಾ ಉಲ್ಟಾ ಕಾಣಿಸತ್ತಾ, ಅದನ್ನ ನಾವು ಕಲಿಬೇಕಾಗಿರುವಂಥದ್ದು ಇಮೇಜ್ ಫಾರ್ಮೇಷನ್ ಅಲ್ಲಿ. ಸೊ ಇಮೇಜ್ ಫಾರ್ಮೇಷನ್ ಅಲ್ಲಿ ಏನ್ ಮಾಡ್ತೀವಿ ನಾವಿಲ್ಲಿ ಅಂತ ಹೇಳಿದ್ರೆ, ಬೇರೆ ಬೇರೆ ಡಿಫರೆಂಟ್ ಡಿಸ್ಟೆನ್ಸ್ ಅಲ್ಲಿ ನಾವು ಆಬ್ಜೆಕ್ಟ್ನ ಇಡ್ತಾ ಬರೋವಂಥದ್ದು. ಸ್ಪೆರಿಕಲ್ ಮಿರರ್ ಎದುರುಗಡೆ ಇಟ್ಕೊಂಡು ಬಂದು ಯಾವ ಪೊಸಿಷನಲ್ ಆಬ್ಜೆಕ್ಟ್ ಇಟ್ಟರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಇಮೇಜ್, ದ್ಯಾಟ್ ವಿ ಹ್ಯಾವ್ ಟು ಸ್ಟಡಿ. ಸೊ ಅದನ್ನು ಹೇಗೆ ಕಲಿತೀವಿ? ದ್ಯಾಟ್ ಈಸ್ ಥ್ರೂ ರೇ ಡಯಾಗ್ರಾಮ್ಸ್. ಸೊ ಥ್ರೂ ರೇ ಡಯಾಗ್ರಾಮ್ಸ್. ಬಟ್ ಈ ರೇ ಡಯಾಗ್ರಾಮ್ಸ್ನ ಡ್ರಾ ಮಾಡಬೇಕಾದ್ರೆ ದೇರ್ ಆರ್ ಸರ್ಟೆನ್ ರೂಲ್ಸ್. ಯಾಕೆ ಆ ರೂಲ್ಸ್ ಗೊತ್ತಿರ್ಬೇಕಂತ ಹೇಳಿದ್ರೆ ಈಸಿಯಾಗಿ ನಮಗೆ ರೇ ಡಯಾಗ್ರಾಮ್ಸ್ನ ಡ್ರಾ ಮಾಡ್ತಾ ಹೋಗ್ಬೋದು. ಜಸ್ಟ್ ವಿದಿನ್ 5 seconds ಯು ಕ್ಯಾನ್ ಡ್ರಾ ದ ರೇ ಡಯಾಗ್ರಾಮ್ಸ್ ಇಫ್ ಯು ನೋ ಸರ್ಟೆನ್ ರೂಲ್ಸ್. ಓನ್ಲಿ ಇಫ್ ಯು ನೋ ಸರ್ಟೆನ್ ರೂಲ್ಸ್ ದೆನ್ ಓನ್ಲಿ ಯು ಕ್ಯಾನ್ ಡ್ರಾ ದ ರೇ ಡಯಾಗ್ರಾಮ್ಸ್ ವೆರಿ ಈಸಿಲಿ. ಸೊ ಈ ರೇ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಮೇಜ್ ಫಾರ್ಮೇಷನ್ನ ಕಲಿಬೇಕಂತ ಹೇಳಿದ್ರೆ. ಸೊ ಅದಕ್ಕಿಂತ ಮುಂಚೆ ಇವಾಗ ರೂಲ್ಸ್ ಏನೆಲ್ಲ ಇದೆ ನೋಡ್ತಾ ಹೋಗೋಣ. ಆ್ಯಂಡ್ ಇಲ್ಲಿ ಮತ್ತೆ ಹೇಳ್ತೀನಿ ಸ್ಟೂಡೆಂಟ್ಸ್, ಈ ರೂಲ್ಸ್ ಏನಿದೆ 4 ರೂಲ್ಸ್ ಇದೆ ಟೋಟಲ್ ಆಗಿ. ಈ 4 ರೂಲ್ಸ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಬಿಕಾಸ್ ಇಮೇಜ್ ಫಾರ್ಮೇಷನ್ ಅಂತ ಇಸ್ ನಥಿಂಗ್ ಬಟ್ ಅಬೌಟ್ ರೇ ಡಯಾಗ್ರಾಮ್ಸ್. ಇಲ್ಲಿಂದ ಕಂಪ್ಲೀಟ್ ಆಗಿ ನಾವೊಂದು ಕಾನ್ಕೇವ್ ಮಿರರಲ್ಲಿ ಒಂದು 6 ಟೈಪ್ ಆಫ್ ರೇ ಡಯಾಗ್ರಾಮ್ಸ್, ಅದೇ ರೀತಿ ಕಾನ್ವೆಕ್ಸ್ ಮಿರರಲ್ಲಿ ಒಂದು 2 ಟೈಪ್ಸ್ ಆಫ್ ರೇ ಡಯಾಗ್ರಾಮ್ಸ್ ಟೋಟಲಿ ಡ್ರಾ ಮಾಡೋದಿದೆ. ಸೊ ಈ ರೇ ಡಯಾಗ್ರಾಮ್ಸ್ ಡ್ರಾ ಮಾಡೋವಾಗ ಈ 4 ರೂಲ್ಸ್ ನಿಮಗೆ ಗೊತ್ತಿದ್ರೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ರೇ ಡಯಾಗ್ರಾಮ್ಸ್ನ ಈಸಿಯಾಗಿ ಡ್ರಾ ಮಾಡ್ತಾ ಹೋಗ್ಬೋದು. ಆ್ಯಂಡ್ 4 to 5 ಮಾರ್ಕ್ಸ್ ಪಾಕೆಟ್ ಒಳಗಡೆ ಆರಾಮ್ಸೆ ಸಿಗುತ್ತೆ. ಯಾಕಿದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಕಷ್ಟಪಡುವಂಥದ್ದಿಲ್ಲೇ. ರೇ ಡಯಾಗ್ರಾಮ್ಸ್ ಮ್ಯಾಮ್ ತುಂಬ ಕಷ್ಟ ಆಗುತ್ತೆ ಡ್ರಾ ಮಾಡೋದಕ್ಕೆ. ಯಾವ ರೀತಿಯಾಗಿ ಎಲ್ಲ ಆಬ್ಜೆಕ್ಟ್ ಇಟ್ಟರೆ ಎಲ್ಲಿ ರೇನ ಪಾಸ್ ಮಾಡಬೇಕು, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಹೇಗಿರುತ್ತೆ, ಟೋಟಲಿ ಯು ಆರ್ ಗೆಟಿಂಗ್ ಕನ್ಫ್ಯೂಸ್ಡ್. ಯಾಕೆ ಕನ್ಫ್ಯೂಷನ್ಸ್ ಆಗತ್ತೆ ನಿಮ್ಗೆ? ಯಾಕಂತ ಹೇಳಿದ್ರೆ ಈ ರೂಲ್ಸ್ ನಿಮಗೆ ಕರೆಕ್ಟಾಗಿ ಗೊತ್ತಿರಲ್ಲ. ಸೊ ಆ ರೂಲ್ಸ್ ಗೊತ್ತಿಲ್ಲದೆ ಇರೋ ಕಾರಣ ನಿಮ್ಗೆ ಆ ಕನ್ಫ್ಯೂಷನ್ಸ್ ಆಗುವಂಥದ್ದು. ಸೊ ಬಿಗಿನಿಂಗಿಂದ ಇವತ್ತಿಂದಾನೇ ಈ ರೂಲ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ರೂಲ್ಸ್ನ ನೀವು ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಕನ್ಫ್ಯೂಷನ್ಸ್ ಅಂತ ಹೇಳೋ ಪದನೇ ಅಲ್ಲಿ ಬರಲ್ಲ. ಸೊ ಫಸ್ಟ್ ರೂಲ್ ವಾಟ್ ಇಟ್ ಟೆಲ್ಸ್, ಸಿ, ಈ ಸೆಂಟೆನ್ಸ್ನ ಹೇಳೋದಕ್ಕಿಂತ ಮುಂಚೆ ನಾನು ರೇ ಡಯಾಗ್ರಾಮ್ ಹಾಕೋದ್ರ ಮೂಲಕನೇ ಈ ರೂಲ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಕಾನ್ಕೇವ್ ಮಿರರ್ದು ಫಸ್ಟ್ ನೋಡೋಣ, ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್ಗೆ ಹೋಗೋಣ. ಸೊ ಲೆಟ್ ಮೀ ಡ್ರಾ ಅ ಕಾನ್ಕೇವ್ ಮಿರರ್ ಹಿಯರ್, ಓಕೆ? ಆ್ಯಂಡ್ ಸೊ ಕಾನ್ಕೇವ್ ಮಿರರ್ ಅಂದ ತಕ್ಷಣ ನೆನಪಿಗೆ ಬರ್ಬೇಕು ಯಾವ ಪಾರ್ಟ್ ರಿಫ್ಲೆಕ್ಟಿವ್ ಪಾರ್ಟ್ ಆಗಿರತ್ತೆ, ಯಾವ ಪಾರ್ಟ್ ಪಾಲಿಶ್ಡ್ ಸರ್ಫೇಸ್ ಆಗಿರತ್ತೆ. ಸೊ ಕಾನ್ಕೇವ್ ಮಿರರ್ ಅಂದ ತಕ್ಷಣ ದ ಕರ್ವ್ಡ್ ಇನ್ವರ್ಡ್ಸ್ ಇನ್ನರ್ ರೀಜನ್ ಏನಿದೆಯೋ ದ್ಯಾಟ್ ಈಸ್ ಯುವರ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಲ್ವಾ. ಸೊ ಕಾನ್ಕೇವ್ ಮಿರರ್ನ ಹಾಕೊಳ್ಳೋಣ. ಇಲ್ಲಿಂದ ಮತ್ತೆ ರೇ ಡಯಾಗ್ರಾಮ್ಸ್ ಡ್ರಾ ಮಾಡುವಾಗ ನೆನಪಲ್ಲಿರಲಿ, ಫಸ್ಟ್ ಒಂದು ಮಿರರ್ ಹಾಕೊಳ್ಳೋದು, ಪ್ರಿನ್ಸಿಪಲ್ ಆಕ್ಸಿಸ್ನ ಡ್ರಾ ಮಾಡ್ಕೊಳ್ಳೋವಂಥದ್ದು. ಸೊ ಲೆಟ್ ಅಸ್ ಡ್ರಾ ದ ಪ್ರಿನ್ಸಿಪಲ್ ಆಕ್ಸಿಸ್, ಓಕೆ? ಯೂಸ್ ಸ್ಕೇಲ್ ಸ್ಟೂಡೆಂಟ್ಸ್, ಸ್ಕೇಲ್ ಯೂಸ್ ಮಾಡಿನೇ ಡ್ರಾ ಮಾಡಿ. ಯಾಕಂತ ಹೇಳಿದ್ರೆ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಯೂಸ್ ದ ಸ್ಕೇಲ್ ಆ್ಯಂಡ್ ಯು ಹ್ಯಾವ್ ಟು ಡ್ರಾ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಹಾಕೊಂಡಾಯ್ತು. ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಟರ್ಮ್ಸ್ನ ಕಲ್ತಿದೀವಿ ಅಲ್ವಾ?
ಯಾವುದೆಲ್ಲ ಟರ್ಮ್ಸ್ ಕಲ್ತಿದ್ದೀವಿ ಅದನ್ನೆಲ್ಲ ನೇಮ್ ಮಾಡ್ತಾ ಬರಬೇಕು. ಸೊ ಅಪಾರ್ಚರ್ MN, ನೇಮ್ ದ ಸರ್ಫೇಸ್ ಆಫ್ ದ ಮಿರರ್ ಎಸ್ MN. ನೆಕ್ಸ್ಟ್ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಪಾರ್ಟ್ನ ಏನಂತ ಕರಿತೀವಿ? ಪೋಲ್, ಕ್ಯಾಪಿಟಲ್ P, ಅದನ್ನು ನೇಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಂಟರ್ ಆಫ್ ಕರ್ವೇಚರ್ C ಆ್ಯಂಡ್ ಫೋಕಸ್ F, ಇದೆಲ್ಲ ನೇಮ್ ಮಾಡ್ಕೊಂಡಾಯ್ತಾ? ಇಷ್ಟಾದ್ಮೇಲೆ ನಾವು ರೇ ಡಯಾಗ್ರಾಮ್ಸ್ನ ಡ್ರಾ ಮಾಡೋದಕ್ಕೆ ಹೋಗುವಂಥದ್ದು. ಈಗ ಫಸ್ಟ್ ರೂಲ್ ಏನು ಹೇಳತ್ತೆ? ಸೊ ಲೆಟ್ ಮೀ ಫಸ್ಟ್ ಕಂಪ್ಲೀಟ್ ವಿತ್ ಕಾನ್ಕೇವ್ ಮಿರರ್, ನೆಕ್ಸ್ಟ್ ಕಾನ್ವೆಕ್ಸ್ದು ಈಸಿ ಆಗ್ತಾ ಹೋಗುತ್ತೆ. ಸೊ ರೇ ಡಯಾಗ್ರಾಮ್ಸ್ ಡ್ರಾ ಮಾಡಬೇಕಾದ್ರೆ ಸೊ ನಿಮ್ಮ ಫಸ್ಟ್ ರೂಲ್ ಏನು ಹೇಳತ್ತೆ ಅಂತ ಹೇಳಿದ್ರೆ, ಇಫ್ ಅ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ನಿಮ್ಮ ಪ್ರಿನ್ಸಿಪಲ್ ಆಕ್ಸಿಸ್ ಯಾವುದು? ಈ ಸೆಂಟರ್ ಇಮ್ಯಾಜಿನರಿ ಲೈನ್ ಏನಿದೆಯೋ ದ್ಯಾಟ್ ಇಸ್ ಯುವರ್ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ? ಸೊ ಇದಕ್ಕೆ ಪ್ಯಾರಲಲ್ ಆಗಿ ನಿಮ್ಮ ಇನ್ಸಿಡೆಂಟ್ ರೇ ಇದ್ರೆ, ಸೊ ಪ್ಯಾರಲಲ್ ಆಗಿ ಬಂತು ಅಂದ್ರೆ ಹೇಗೆ ಬರುತ್ತೆ? ಇನ್ ದಿಸ್ ವೇ, ರೈಟ್? ಸೊ ಪ್ಯಾರಲಲ್ ಆಗಿ ಬಂದ್ಬಿಟ್ಟು ನಿಮ್ಮ ಲೈಟ್ ರೇ ಕಾನ್ಕೇವ್ ಮಿರರ್ನ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬಿದ್ದರೆ, ಸೊ ಹೌ ಯುವರ್ ರಿಫ್ಲೆಕ್ಟೆಡ್ ರೇ ವಿಲ್ ಬಿ? ರಿಫ್ಲೆಕ್ಟೆಡ್ ರೇ ಹೇಗೆ ಕಾಣಿಸುತ್ತೆ? ಇಟ್ ವಿಲ್ ಪಾಸ್ ಥ್ರೂ ದ ಫೋಕಸ್. ಸೊ it should pass through the focus. So this is the first rule. So first rule ಏನಾಯಿತು? ಪ್ರಿನ್ಸಿಪಲ್ ಆಕ್ಸಿಸಿಗೆ ಪ್ಯಾರಲಲ್ ಆಗಿ ನಿಮ್ಮ ಇನ್ಸಿಡೆಂಟ್ ರೇ ಬಂದ್ಬಿತ್ತಾ, ಕಣ್ಣು ಮುಚ್ಕೊಂಡು ನಿಮ್ಮ ರಿಫ್ಲೆಕ್ಟೆಡ್ ರೇನ ಫೋಕಸ್ ಮೂಲಕ ಪಾಸ್ ಮಾಡುವಂಥದ್ದು. ಅಗೈನ್ ಲಾಸ್ ಆಫ್ ರಿಫ್ಲೆಕ್ಷನ್ ಏನಿದೆಯೋ ಅದನ್ನು ಒಬೇ ಮಾಡಿಕೊಂಡೇ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಪ್ರಕಾರ ಏನಾಗಿರಬೇಕು? ಇನ್ಸಿಡೆಂಟ್ ರೇ ಹಾಗೆ ರಿಫ್ಲೆಕ್ಟೆಡ್ ರೇ ಆಂಗಲ್ ಏನು ಫಾರ್ಮ್ ಆಗುತ್ತೋ, ಸೆಂಟರ್ ಆಫ್ ಕರ್ವೇಚರ್ ಇಂದ ಇಫ್ ಯು ಡ್ರಾ ಅ ನಾರ್ಮಲ್ ಲೈನ್, ಸೊ ಯು ವಿಲ್ ಗೆಟ್ 2 angles ಅಲ್ವಾ? ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್. ದ್ಯಾಟ್ ಶುಡ್ ಬಿ ಸೇಮ್. ಎವ್ರಿಥಿಂಗ್, ಎವ್ರಿ ರಿಫ್ಲೆಕ್ಷನ್ ವಿಲ್ ಹ್ಯಾಪನ್ ವಿತ್ ರೆಸ್ಪೆಕ್ಟ್ ಟು ಲಾಸ್ ಆಫ್ ರಿಫ್ಲೆಕ್ಷನ್. ಅದನ್ನು ಬಿಟ್ಟು ರಿಫ್ಲೆಕ್ಷನ್ ಆಗಲ್ಲ. ಬಟ್ ಇಲ್ಲಿ ನಾವು ತೋರಿಸ್ಬೇಕಾದ್ರೆ ಪ್ರತಿ ಸತಿನೂ ಸೆಂಟರ್ ಆಫ್ ಕರ್ವೇಚರ್ ಇಂದ ಒಂದು ನಾರ್ಮಲ್ ಡಾಟೆಡ್ ಲೈನ್ ಹಿಡಿದು ಆಂಗಲ್ ಆಫ್ ಇನ್ಸಿಡೆನ್ಸ್, So we are discussing about rules related to spherical mirrors. So first rule ಏನು ಹೇಳುತ್ತೆ? ಇವಾಗ ಕಾನ್ಕೇವ್ ಮಿರರ್ದು ಫಸ್ಟ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ರೂಲ್ ಏನು ಹೇಳ್ತು?
ಇಫ್ ಅ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ನಿಮ್ಮ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೇನು, ಇಮ್ಯಾಜಿನರಿ ಲೈನ್ ಏನು ನಾವು ಡ್ರಾ ಮಾಡಿದ್ದೇವೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಪೋಲ್ವರೆಗೆ, ದ್ಯಾಟ್ ಈಸ್ ಯುವರ್ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ. ಸೊ ಅದಕ್ಕೆ ಪ್ಯಾರಲಲ್ ಆಗಿ ನಿಮ್ಮ ಇನ್ಸಿಡೆಂಟ್ ರೇ ಬಂದು ಕಾನ್ಕೇವ್ ಮಿರರ್ಗೆ ಹಿಟ್ ಆಯಿತು ಅಂತ ಹೇಳಿದ್ರೆ, ಸೊ ಆಫ್ಟರ್ ಹಿಟ್ಟಿಂಗ್ ಅಫ್ಕೋರ್ಸ್ ಇಟ್ ಶುಡ್ ಗೆಟ್ ರಿಫ್ಲೆಕ್ಟೆಡ್ ಬ್ಯಾಕ್ ಅಲ್ವಾ. ಸೊ ರಿಫ್ಲೆಕ್ಟೆಡ್ ರೇ ಎಲ್ಲ ಪಾಸ್ ಆಗುತ್ತೆ, ಇಟ್ ವಿಲ್ ಪಾಸ್ ಥ್ರೂ ದ ಫೋಕಸ್ ಮೂಲಕ ಪಾಸ್ ಆಗುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ರೂಲ್. ಯಾಕೆ ರೂಲ್ಸ್ ಇಂಪಾರ್ಟೆಂಟ್, ಯಾಕೆ ರೂಲ್ಸ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಇದಾದ್ಮೇಲೆ ನಾವು ರೇ ಡಯಾಗ್ರಾಮ್ಸ್ ಡ್ರಾ ಮಾಡಬೇಕಾದ್ರೆ ಅಲ್ಲಿ ಎಲ್ಲಿಂದ ರೇಸ್ ಪಾಸ್ ಮಾಡಬೇಕು ಅಂತ ಹೇಳುವಂತ ಕನ್ಫ್ಯೂಷನ್ಸ್ ಬರಲ್ಲ. ಡೈರೆಕ್ಟ್ ಆಗಿ ಒಂದ್ರೆ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆಯ್ತಾ ಪ್ರಿನ್ಸಿಪಲ್ ಆಕ್ಸಿಸ್ಗೆ, ಸೊ ರಿಫ್ಲೆಕ್ಟೆಡ್ ರೇನ ಡೈರೆಕ್ಟ್ ಆಗಿ ಫೋಕಸ್ ಮೂಲಕ ಪಾಸ್ ಮಾಡ್ತಾ ಹೋಗುವಂಥದ್ದು. ಸೊ ಆ ಸಿಂಪ್ಲಿಫಿಕೇಶನ್ ಅಥವಾ ಈಸಿಯರ್ ಆಗಿ ರೇ ಡಯಾಗ್ರಾಮ್ಸ್ ನ ಡ್ರಾ ಮಾಡೋದಕ್ಕೋಸ್ಕರ ವಿ ಶುಡ್ ನೋ ದಿಸ್ ರೂಲ್ಸ್. ಓಕೆ, ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ದ ಕಾನ್ಕೇವ್ ಮಿರರ್ ಆಯ್ತು. ಹಾಗಾದ್ರೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಹೇಗೆ, ಇಲ್ಲೂ ಒಂದು ನೆನ್ಪಿಟ್ಕೊಳ್ಬೇಕು ಸ್ಟೂಡೆಂಟ್ಸ್. ಕಾನ್ಕೇವ್ ಮಿರರ್ ಅಂತ ಹೇಳಿದ್ರೆ ಕನ್ವರ್ಜಿಂಗ್ ಮಿರರ್ ಆಯ್ತು, ಬಟ್ ನಮ್ ಕಾನ್ವೆಕ್ಸ್ ಮಿರರ್ ಏನು, ವೆದರ್ ಇಟ್ ಇಸ್ ಕನ್ವರ್ಜಿಂಗ್ ಅಲ್ಲ, ಇಟ್ ಈಸ್ ಡೈವರ್ಜಿಂಗ್ ಮಿರರ್ ಅಲ್ವಾ. ಸೊ ಇವಾಗ ಕಾನ್ಕೇವ್ ಗೊತ್ತಾಯ್ತು, ಕಾನ್ವೆಕ್ಸ್ ನೋಡೋಣ. ಸೊ ವಾಟ್ ಇಸ್ ಕಾನ್ವೆಕ್ಸ್ ಮಿರರ್? ಸೊ ಯುವರ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಔಟ್ವರ್ಡ್ಸ್ ಅಲ್ವಾ. ಸೊ ಯಾವ ರೀಜನ್ ನೀವು ಇವಾಗ ಇಲ್ಲಿ ಶೇಡ್ ಮಾಡ್ತಾ ಹೋಗ್ಬೇಕು, ದಟ್ ಇಸ್ ಇನ್ನರ್ ಸರ್ಫೇಸ್ ಏನಿದೆಯೋ ಅದನ್ನ ನೀವು ಶೇಡ್ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಇಸ್ ಯುವರ್ ಕಾನ್ವೆಕ್ಸ್ ಮಿರರ್. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ನೇಮ್ MN. ನೇಮಿಂಗ್ ಆಯ್ತಾ. ನೆಕ್ಸ್ಟ್ ಪಾಸ್ ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡ್ಕೊಂಡಾಯ್ತು. ಅಗೈನ್ ಯೂಸ್ ಸ್ಕೇಲ್ಸ್ ಯೂಸ್ ಮಾಡಿನೇ ಪ್ರಿನ್ಸಿಪಲ್ ಆಕ್ಸಿಸ್ ಆಗಿರ್ಬೋದು, ವಾಟ್ ಎವರ್ ಸ್ಟ್ರೈಟ್ ಲೈನ್ಸ್ ಏನು ಡ್ರಾ ಮಾಡ್ತಿರೋ ಯೂಸ್ ಸ್ಕೇಲ್ಸ್. ಓಕೆ, ಸೊ ನೇಮ್ ಪೋಲ್ and center of curvature ಎಲ್ಲಿ ಇವಾಗ. So if you draw the center of curvature here, it is wrong. That is in case of concave mirror. But convex mirror ಅಲ್ಲಿ center of curvature ಎಲ್ಲಿ ಬರುತ್ತೆ, it is back side of the mirror. Last class ಅಲ್ಲಿ ಹೇಳಿದ್ದೀನಿ ಅಲ್ವಾ. So center of curvature, your focus, everything lies back side of the mirror. ಇವಾಗ ಇಲ್ಲಿಗೂ ನಮ್ಮ ಫಸ್ಟ್ ರೂಲ್ನ ಅಪ್ಲೈ ಮಾಡೋಣ. ಏನು ಹೇಳುತ್ತೆ, if a ray is incident parallel to the principal axis parallel ಆಗಿ ಇನ್ಸಿಡೆಂಟ್ ಆದರೆ, how your reflected ray looks, ಎರಡಕ್ಕೂ ಸೇಮ್, ಇಟ್ ವಿಲ್ ಪಾಸ್ ಥ್ರೂ ದ ಫೋಕಸ್. ಬಟ್ ಆಕ್ಚುಲಿ ಇಟ್ ಈಸ್ ಅ ಡೈವರ್ಜಿಂಗ್ ಮಿರರ್ ಅಲ್ವಾ. ಕಾನ್ವೆಕ್ಸ್ ಮಿರರ್ ಅಂತ ಹೇಳಿದ್ರೆ ಡೈವರ್ಜಿಂಗ್ ಮಿರರ್. ಹಾಗಿದ್ರೆ ಡೈವರ್ಜೆಂಟ್ ರೇ ಹೇಗೆ ಇಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು, ಇಟ್ ವಿಲ್ ರಿಫ್ಲೆಕ್ಟ್ ಇನ್ ದಿಸ್ ವೇ, ಇನ್ ದಿಸ್ ಡೈರೆಕ್ಷನ್ ಇಟ್ ವಿಲ್ ರಿಫ್ಲೆಕ್ಟ್. ಹಾಗಿದ್ರೆ ನಾವು ಫೋಕಸ್ ಮೂಲಕ ಹೇಗೆ ಪಾಸ್ ಮಾಡುವಂಥದ್ದು, ಆಕ್ಚುಲಿ ಇಟ್ ಅಪಿಯರ್ಸ್ ಟು ಪಾಸ್ ಥ್ರೂ ದ ಫೋಕಸ್. ಸೊ ಇಫ್ ಯು ಅಬ್ಸರ್ವ್ ಹಿಯರ್, ಯು ಹ್ಯಾವ್ ಅ ವರ್ಡ್ ಆರ್ appear to diverge from the principal focus in case of a concave mirror. So appear to, ಈ ವರ್ಡ್ ಏನಿದೆಯೋ what it tells, it appears as if it is passing through focus. ಆಕ್ಚುಲ್ ಆಗಿ ಫೋಕಸ್ ಮೂಲಕ ಪಾಸ್ ಆಗ್ತಾ ಇಲ್ಲ, ಬಟ್ ನಮಗೆ ಕಾಣಿಸ್ಬೇಕಾದ್ರೆ ಅದು ಫೋಕಸ್ ಮೂಲಕ ಪಾಸ್ ಆಗ್ತಿರೋ ತರ ಕಾಣಿಸ್ತಾ ಇದೆ. ಹಾಗಿದ್ರೆ ನಾವು ಹೇಗೆ ಡ್ರಾ ಮಾಡ್ಬೋದು, ತುಂಬಾ ಕಾಂಪ್ಲಿಕೇಟ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಫೋಕಸ್ ಮೂಲಕ ಪಾಸ್ ಆಗ್ತಿರೋದಂತ ಹೇಗೆ ತೋರಿಸ್ತೀರಾ, ಏನಿಲ್ಲ, ಜಸ್ಟ್ ಇಫ್ ಯು ಡ್ರಾ ಅ ಡಾಟೆಡ್ ಲೈನ್ ಫ್ರಮ್ ದ ಫೋಕಸ್, ಈ ತರ ಡಾಟೆಡ್ ಲೈನ್ ಹಾಕೊಳ್ಳಿ, ರಿಫ್ಲೆಕ್ಟ್ ಆಗಿರೋದನ್ನ ತೋರಿಸಿದ್ರೆ ಆಯ್ತು. ಸೊ ಇಟ್ ಅಪಿಯರ್ಸ್ ಟು ಪಾಸ್ ಥ್ರೂ ದ ಫೋಕಸ್. ದಿಸ್ ಈಸ್ ವಾಟ್ ಅವರ್ ಫಸ್ಟ್ ರೂಲ್ ಟೆಲ್ಸ್. ಸೊ ರೇ ಡಯಾಗ್ರಾಮ್ ಡ್ರಾ ಮಾಡುವಾಗ ಏನು ಮಾಡ್ತೀರಾ, ಕಾನ್ವೆಕ್ಸ್ ಮಿರರ್ ಕೇಸಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ಆಗಿ ಒಂದು ರೇ ಬಂದು ಹಿಟ್ ಆಯ್ತು ಅಂತ ಹೇಳಿದ್ರೆ, ಫೋಕಸ್ ಮೂಲಕ ರಿಫ್ಲೆಕ್ಟೆಡ್ ರೇ ಪಾಸ್ ಆಗೋ ಥರ ಯು ಹ್ಯಾವ್ ಟು ಡ್ರಾ ಯುವರ್ ರಿಫ್ಲೆಕ್ಟೆಡ್ ರೇ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರತಿ ಸತಿನೂ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಏನೇ ಡ್ರಾ ಮಾಡಬೇಕಾದ್ರೂ ಯು ಹ್ಯಾವ್ ಟು ಪುಟ್ ದ ಆರೋ ಮಾರ್ಕ್. ಸೊ ಆರೋ ಮಾರ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರೋ ಮಾರ್ಕ್ ಹಾಕಿಲ್ಲ ಅಂತ ಹೇಳಿದ್ರೆ ದೇರ್ ಆರ್ ಚಾನ್ಸಸ್ ಆಫ್ ಲೂಸಿಂಗ್ ಮಾರ್ಕ್ಸ್. ಸೊ ದಿಸ್ ಆರೋ ಮಾರ್ಕ್ ವಾಟ್ ಯು ಪುಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಟ್ ಈಸ್ ಅಬೌಟ್ ದ ಫಸ್ಟ್ ರೂಲ್. ಸೊ ಇಟ್ ಈಸ್ ಕ್ಲಿಯರ್, ರೈಟ್? ಸೊ ಫಸ್ಟ್ ರೂಲ್ ಏನು ಹೇಳುತ್ತೆ, ಇನ್ಸಿಡೆಂಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಪಾಸ್ ಆಯಿತು ಅಂತ ಹೇಳಿದ್ರೆ, ನಿಮ್ಮ ರಿಫ್ಲೆಕ್ಟೆಡ್ ರೇನ ನೀವು ಹೇಗೆ ತೋರಿಸ್ಬೇಕು, ಇಟ್ ಶುಡ್ ಪಾಸ್ ಥ್ರೂ ದ ಫೋಕಸ್, ಇಟ್ ವಿಲ್ ಪಾಸ್ ಥ್ರೂ ದ ಫೋಕಸ್ ಇನ್ ಬೋತ್ ದ ಮಿರರ್ಸ್. ದಿಸ್ ಈಸ್ ಹೌ ಯು ಡ್ರಾ. ಸೊ ದಿಸ್ ಈಸ್ ಫಸ್ಟ್ ರೂಲ್, ವೆರಿ ವೆರಿ ಇಂಪಾರ್ಟೆಂಟ್, ಯು ಶುಡ್ ನೋ.
ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿಸ್ ಸೆಕೆಂಡ್ ರೂಲ್. ಸೊ ಸೆಕೆಂಡ್ ರೂಲ್ ಏನು ಹೇಳತ್ತೆ, ನಾವು ಇವಾಗ ಇಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ, ಲೆಟ್ ಅಸ್ ಪಾಸ್ ದ ಇನ್ಸಿಡೆಂಟ್ ರೇ ಥ್ರೂ ಫೋಕಸ್ ಮೂಲಕ ಪಾಸ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಸೊ ಲೆಟ್ ಬಿ ಡ್ರಾ ಅ ಕಾನ್ಕೇವ್ ಮಿರರ್. First let us see in case of concave mirror. So let me draw concave mirror, principal axis, pole, everything you have to draw. Adan pade ಹೇಳೋ ಹಾಗಿಲ್ಲ. So you have to draw everything. ಇಲ್ಲಿಂದ ಮತ್ತೆ ಫುಲ್ ಲೈಟ್ ಚಾಪ್ಟರ್ ಅಲ್ಲಿ ಏನೆಲ್ಲ ರೇ ಡಯಾಗ್ರಾಮ್ಸ್ ಡ್ರಾ ಮಾಡ್ತೀವೋ ಎಲ್ಲದರಲ್ಲೂ ಮಿರರ್ ಹಾಕೊಂಡ್ಮೇಲೆ ಮಿರರ್ನ ಸರ್ಫೇಸಸ್ನ ನೇಮ್ ಮಾಡುವಂಥದ್ದು, ಪ್ರಿನ್ಸಿಪಲ್ ಆಕ್ಸಿಸ್, ಸೆಂಟರ್ ಆಫ್ ಕರ್ವೇಚರ್, ಫೋಕಸ್ ಎಲ್ಲಾನು ಯು ಹ್ಯಾವ್ ಟು ಮೆನ್ಷನ್ ಆ್ಯಂಡ್ ಡ್ರಾ ನೀಟ್ಲಿ ಇಫ್ ಯು ಡೋಂಟ್ ವಾಂಟ್ ಟು ಲೂಸ್ ದ ಮಾರ್ಕ್ಸ್. ನಿಮಗೆ ಮಾರ್ಕ್ಸ್ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡ್ರಾ ಎವ್ರಿಥಿಂಗ್. ಓಕೆ, ಸೊ ಹಾಕೊಂಡಾಯ್ತು. ಇವಾಗ ಏನು ಮಾಡೋಣ, ಫೋಕಸ್ ಮೂಲಕ ಪಾಸ್ ಮಾಡೋಣ ನಮ್ಮ ಇನ್ಸಿಡೆಂಟ್ ರೇನ. ಸೊ ಇಫ್ ದ ಇನ್ಸಿಡೆಂಟ್ ರೇ passes through the focus. So focus ಮೂಲಕ ಪಾಸ್ ಆಗ್ತಾ ಇದೆ ಯುವರ್ ಇನ್ಸಿಡೆಂಟ್ ರೇ. ಹೌ ಯುವರ್ ರಿಫ್ಲೆಕ್ಟೆಡ್ ರೇ ಲುಕ್ಸ್ ಲೈಕ್, ಇಲ್ಲೇನಾಗತ್ತೆ ಗೊತ್ತಾ, ಫೋಕಸ್ ಮೂಲಕ ಇನ್ಸಿಡೆಂಟ್ ರೇ ಪಾಸ್ ಆಯಿತು ಅಂತ ಹೇಳಿದ್ರೆ ರಿಫ್ಲೆಕ್ಟೆಡ್ ರೇ ವಿಲ್ ಬಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಯುವರ್ ರಿಫ್ಲೆಕ್ಟೆಡ್ ರೇ ವಿಲ್ ಬಿ parallel to the principal axis. This is what your second rule tells. Okay, this is in case of concave mirror. So convex mirror ಅಲ್ಲಿ ಯಾವ ತರ, draw convex mirror. Take a pen and paper and draw along with me so that it will be easier and ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡಬೇಕು. ಅಗೈನ್ ಸೆಂಟರ್ ಆಫ್ ಕರ್ವೇಚರ್, ಫೋಕಸ್. ಅಗೈನ್ don't draw how I am drawing without scales. Take the scales, use the pencil and draw. Okay, next. So ಏನು ಹೇಳಿದೆ, ಇನ್ಸಿಡೆಂಟ್ ರೇ ವಿಲ್ ಪಾಸ್ ಥ್ರೂ ದ ಫೋಕಸ್ ಅಲ್ವಾ. ಸೊ ಇಲ್ಲಿ ಇವಾಗ ಹೆಂಗೆ ಫೋಕಸ್ ಮೂಲಕ ಪಾಸ್ ಮಾಡುವಂಥದ್ದು, ಹೌ ಯು ವಿಲ್ ಮೇಕ್ ಇಟ್, ಜಸ್ಟ್ ಒಂದು ಡಾಟೆಡ್ ಲೈನ್ ಮೂಲಕ ಜಸ್ಟ್ ಒಂದು ರೆಫರೆನ್ಸ್ ಥರ ಹಾಕೊಳ್ಳಿ, ಸೊ ದಟ್ ಯು ವಿಲ್ ಗೆಟ್ ಟು ನೋ. ಸೊ ಇವಾಗ ಈ ರೀತಿಯಾಗಿ ಇನ್ಸಿಡೆಂಟ್ ರೇ ಬಂದ್ಬಿಟ್ಟು ಹಿಟ್ ಆಯಿತು ಅಂತ ಹೇಳಿದ್ರೆ, ಹೌ ಯುವರ್ ರಿಫ್ಲೆಕ್ಟೆಡ್ ರೇ ಶುಡ್ ಲುಕ್ ಲೈಕ್, ಇಟ್ ಶುಡ್ ಪಾಸ್ ಥ್ರೂ ದ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸಿ ಇದಕ್ಕೆ ನಾನು ಹೇಳಿರುವಂಥದ್ದು ಸ್ಕೇಲ್ ಯೂಸ್ ಮಾಡಿ ಡ್ರಾ ಮಾಡಬೇಕಾದ್ರೆ, ಹಿಯರ್ ಐ ಡೋಂಟ್ ಹ್ಯಾವ್, ಸೊ ಐ ಹ್ಯಾವ್ ಟು ಡ್ರಾ ವಿತ್ ಮೈ ಹ್ಯಾಂಡ್. ಫೋಕಸ್ ಮೂಲಕ ಪಾಸ್ ಆಯಿತು. ಸೊ ರಿಫ್ಲೆಕ್ಟೆಡ್ ರೇ ಶುಡ್ ಬಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇದು ನಿಮ್ಮ ಸೆಕೆಂಡ್ ರೇ ಹೇಳುವಂಥದ್ದು, ಸೆಕೆಂಡ್ ರೂಲ್ ಹೇಳುವಂಥದ್ದು. ಸೊ ರೇ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಅ ಕಾನ್ಕೇವ್ ಮಿರರ್ ಆರ್ ಅ ರೇ ವಿಚ್ ಇಸ್ ಡೈರೆಕ್ಟೆಡ್ ಟವರ್ಡ್ಸ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಅ ಕಾನ್ವೆಕ್ಸ್ ಮಿರರ್ ಆಫ್ಟರ್ ರಿಫ್ಲೆಕ್ಷನ್ ವಿಲ್ ಎಮರ್ಜ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಕರೆಕ್ಟ್ ಉಲ್ಟಾ. ಫಸ್ಟ್ ರೂಲ್ ಏನು ಹೇಳ್ತು, ಪ್ರಿನ್ಸಿಪಲ್ ಫೋಕಸ್ಗೆ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ರೇ ಇದ್ರೆ ಫೋಕಸ್ ಮೂಲಕ ರಿಫ್ಲೆಕ್ಟೆಡ್ ರೇ ಪಾಸ್ ಆಯಿತು. ದಟ್ ಇಸ್ ಅವರ್ ಫಸ್ಟ್ ರೂಲ್. ಇಟ್ ವಾಸ್ ಸಿಂಪಲ್, ರೈಟ್. ಇಲ್ಲಿ ಫೋಕಸ್ ಮೂಲಕ ಇನ್ಸಿಡೆಂಟ್ ರೇ ಪಾಸ್ ಆಯಿತು. ಸೊ ಯುವರ್ ರಿಫ್ಲೆಕ್ಟೆಡ್ ರೇ ಇಟ್ ಶುಡ್ ಬಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ದಟ್ ಇಸ್ ಯುವರ್ ಸೆಕೆಂಡ್ ರೂಲ್. ಸೊ ಹೋಪ್ ದೀಸ್ ಟೂ ರೂಲ್ಸ್ ಆರ್ ಕ್ಲಿಯರ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ರೂಲ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಈ ರೂಲ್ಸ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳೇಬೇಕು. ಬಿಕಾಸ್ ಸೊ ವಿದೌಟ್ ದಿಸ್ ಕ್ಲಾರಿಟಿ ಯು ಕಾಂಟ್ ಡ್ರಾ ದ ರೇ ಡಯಾಗ್ರಾಮ್ಸ್. ಈ ಕ್ಲಾರಿಟಿ ಇದ್ದರೆ ಯು ಕ್ಯಾನ್ ಡ್ರಾ ವೆರಿ ಈಸಿಲಿ. ಓಕೆನಾ. ಸೊ ಥರ್ಡ್ ರೂಲ್ ಏನು ಹೇಳತ್ತೆ, ಸೊ ಕಮಿಂಗ್ ಟು ದ ಥರ್ಡ್ ರೂಲ್, ಇಫ್ ದ ರೇ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಪಾಸ್ ಆದರೆ, ಸೊ ಅಗೈನ್ ವಿ ಹ್ಯಾವ್ ಟು ಡ್ರಾ ಅ ರೇ ಡಯಾಗ್ರಾಮ್. ಕಾನ್ಕೇವ್ ಮಿರರ್ ಹಾಕೊಳ್ಳಿ, pole, center of curvature, focus and reflecting surface you have to draw. Okay, so ಇವಾಗ ಸೆಂಟರ್ ಆಫ್ ಕರ್ವೇಚರ್ ಮೂಲಕ ನಿಮ್ಮ ರೇ ಪಾಸ್ ಆಗ್ತಾ ಇದೆ. ಸೊ ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಪಾಸ್ ಆಯಿತು ಅಂತ ಹೇಳಿದ್ರೆ ಯುವರ್ ರಿಫ್ಲೆಕ್ಟೆಡ್ ರೇ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಇನ್ ದ ಸೇಮ್ ಲೈನ್. ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಮೂಲಕನೇ ಯುವರ್ ರಿಫ್ಲೆಕ್ಟೆಡ್ ರೇ ಆಲ್ಸೋ ವಿಲ್ ಬಿ ಪಾಸಿಂಗ್. ದಿಸ್ ಈಸ್ ಯುವರ್ ಥರ್ಡ್ ರೂಲ್. ಸೊ ಇನ್ನು ಮುಂದೆ ರೇ ಡಯಾಗ್ರಾಮ್ಸ್ ಡ್ರಾ ಮಾಡುವಾಗ ಯಾವುದಾದ್ರೂ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಬಂದ್ಬಿಟ್ಟು ಇನ್ಸಿಡೆಂಟ್ ಆಯಿತು ಅಂದರೆ ರಿಫ್ಲೆಕ್ಟೆಡ್ ರೇನ ಹೇಗೆ ಡ್ರಾ ಮಾಡ್ತೀರಾ, ಜಸ್ಟ್ ಅದೇ ಡೈರೆಕ್ಷನಲ್ಲಿ ವಾಪಸ್ ಇಟ್ ವಿಲ್
go back. That is how you have to show. So this is in case of concave mirror ಆಯಿತು. So convex mirror ಗೆ ಬಂದರೆ, so draw the convex mirror and center of curvature, focus, then what else you have to show? Yes, center of curvature, focus, then surface, reflecting surface. So how you will show here, just reflected ray ee tara bantu, so show it in a dotted line. Incident ಆಯಿತು, where through center of curvature. So ಇಲ್ಲಿ ತೋರಿಸ್ಬೇಕಾದ್ರೆ you show with the dotted line because it appeared to pass through the center of curvature. ನಮಗೆ appear ಆಗುವಂಥದ್ದು, ಆಕ್ಚುಲಿ ಪಾಸ್ ಆಗ್ತಿದೆಯಾ ಗೊತ್ತಿಲ್ಲ, ಬಟ್ ಇಟ್ appears like it is passing through center of curvature. So how your reflected ray will be, it will be in the same line. ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇನ್ಸಿಡೆಂಟ್ ಆಯಿತು, ಸೊ ರಿಫ್ಲೆಕ್ಟೆಡ್ ರೇ ಡೈರೆಕ್ಟ್ ಹಾಗೆ ರಿಬೌಂಡ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಯುವರ್ ಥರ್ಡ್ ರೂಲ್. ಸೊ ಅಗೇನ್ ರಿಪೀಟ್. ಸೊ ವಾಟ್ ಯುವರ್ ರೂಲ್ 3 ಟೆಲ್ಸ್, ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಇನ್ಸಿಡೆಂಟ್ ಆದರೆ ಲೈಟ್ ರೇ ಬಂದ್ಬಿಟ್ಟು ಕಾನ್ಕೇವ್ ಅಥವಾ ಕಾನ್ವೆಕ್ಸ್ ಮಿರರ್ ಮೇಲೆ ಇನ್ಸಿಡೆಂಟ್ ಆದರೆ ರಿಫ್ಲೆಕ್ಟೆಡ್ ರೇ ಆಲ್ಸೋ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಅಲಾಂಗ್ ದ ಸೇಮ್ ಪಾತ್. ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ along the same path alle reflect agate. So this is your third rule. And one more and the last rule. Okay, so what it tells, let us see. Let me draw once again a concave mirror. Okay, so you have concave mirror, center of curvature, focus, pole, surface, everything you have to name. Now ray incident obliquely to the principal axis. So what do you mean by this obliquely? Obliquely ಅಂದ್ರೆ ಸ್ಲ್ಯಾಂಟ್ ಆಗಿ, ಈ ತರ ಸ್ಲ್ಯಾಂಟ್ ಆಗಿ ಬಂದು ಬೀಳುವಂಥ ರೇನ ನಾವು ಒಬ್ಲಿಕ್ ಅಂತ ಹೇಳುವಂಥ ಅಥವಾ ಸ್ಲ್ಯಾಂಟ್ ಅಂತ ಹೇಳುವಂಥ ವರ್ಡ್ನ ಯೂಸ್ ಮಾಡ್ತೀವಿ. ಸೊ ಒಂದು ಲೈಟ್ ರೇ ಬಂದ್ಬಿಟ್ಟು ಸ್ಲ್ಯಾಂಟ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ನ ಮೂಲಕ ಬಂದ್ಬಿಟ್ಟು ಇಫ್ ಇಟ್ ಫಾಲ್ಸ್ ಟವರ್ಡ್ಸ್ ಅ ಪಾಯಿಂಟ್ ಪಿ ಅಥವಾ ಪೋಲ್ ಆಫ್ ದ ಮಿರರ್, if it hits the pole of the mirror, then how your reflected ray look like? Reflected ray will reflect obliquely. How? See, ಒಂದು ರೇ ಬಂದ್ಬಿಟ್ಟು ಸ್ಲ್ಯಾಂಟ್ ಆಗಿ ಬಂದ್ಬಿಟ್ಟು ಪೋಲ್ ಆಫ್ ದ ಮಿರರ್ನ ಹಿಟ್ ಆಯಿತು ಅಂತ ಹೇಳಿದ್ರೆ ಅಗೇನ್ ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಒಬ್ಲಿಕ್ಲಿ, ಅಗೇನ್ ಫಾಲೋವಿಂಗ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಅಂದರೆ ಇವಾಗ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಆಗಿದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಮತ್ತು ಆಂಗಲ್ ಆಫ್ ಇನ್ಸಿಡೆನ್ಸ್ ಎರಡೂ ಕೂಡ ಸೇಮ್ ಇರುತ್ತೆ. ಬಟ್ ನೋ ನೀಡ್ ಆಫ್ ಶೋಯಿಂಗ್ ದಟ್ ಇನ್ ಎವ್ರಿ ಕೇಸಸ್. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ, ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ನಾರ್ಮಲ್, ಇದನ್ನೆಲ್ಲ ಪ್ರತಿ ಸತಿನೂ ರೇ ಡಯಾಗ್ರಾಮ್ಸ್ ಡ್ರಾ ಮಾಡುವಾಗ ತೋರಿಸುವಂಥ ಅಗತ್ಯ ಇಲ್ಲ. ಸೊ ದಿಸ್ ಇಸ್ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್. ಸೊ ಸ್ಲ್ಯಾಂಟ್ ಆಗಿ ಅಥವಾ ಅಬ್ಲಿಕ್ ಆಗಿ ಬಂದ್ಬಿಟ್ಟು ಪೋಲ್ ಆಫ್ ಮಿರರ್ ಅಟ್ ದ ಪಾಯಿಂಟ್ ಪಿ, ಪೋಲ್ಗೆ ಬಂದ್ಬಿಟ್ಟು ಹಿಟ್ ಆಯಿತು ಅಂತ ಹೇಳಿದ್ರೆ ಯುವರ್ ರಿಫ್ಲೆಕ್ಟೆಡ್ ರೇ ವಿಲ್ ಬಿ ಒಬ್ಲಿಕ್ಲಿ. ಓಕೆ, ಇಟ್ ವಿಲ್ ಆಲ್ಸೋ ಗೆಟ್ ರಿಫ್ಲೆಕ್ಟೆಡ್ ಇನ್ ದ ಒಬ್ಲಿಕ್ ವೇ. So this is in case of concave mirror. Now what it in the case of convex mirror we have to see. So for that we have to draw the convex mirror and name the mirror as M and N and draw again same procedure. Focus, center of curvature ella draw ಮಾಡಿ. So this is pole alva P. So when it comes and hit the pole of the mirror, it will reflect back obliquely along this path. So this is your fourth rule. Okay, so these are about the rules. So if I repeat it, so ಯಾವ ರೀತಿಯಾಗಿ ರೂಲ್ಸ್ ಇದೆ we have to see now. So before going to the image formation ray diagrams, so first rule ಏನು ಹೇಳ್ತು, ಯಾವುದೇ ರೇ ಪ್ರಿನ್ಸಿಪಲ್ ಆಕ್ಸಿಸ್
ಪ್ಯಾರಲಲ್ ಆಗಿ ಬಂದ್ಬಿಟ್ಟು ಹಿಟ್ ಆಯಿತು ಅಥವಾ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ರಿಫ್ಲೆಕ್ಟೆಡ್ ರೇ ವಿಲ್ ಪಾಸ್ ಥ್ರೂ ಫೋಕಸ್ ಮೂಲಕ ಪಾಸ್ ಆಗುತ್ತೆ, ನಮ್ಮ ಫಸ್ಟ್ ರೂಲ್ ಅಲ್ವಾ. ಸೆಕೆಂಡ್ ರೂಲ್ ಏನು ಹೇಳ್ತು, ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬಂದ್ಬಿಟ್ಟು ಇನ್ಸಿಡೆಂಟ್ ಆದ್ರೆ ರೇ ರಿಫ್ಲೆಕ್ಟೆಡ್ ರೇನ ನಾವು ಹೇಗೆ ತೋರಿಸ್ಬೇಕು, ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ಆಗಿ ಪಾಸ್ ಆಗೋ ತರ ತೋರಿಸ್ಬೇಕು. ಇದು ಸೆಕೆಂಡ್ ರೂಲ್. ಥರ್ಡ್ ರೂಲ್ ಏನ್ ಹೇಳ್ತು, ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಲೈಟ್ ರೇ ಬಂದ್ಬಿಟ್ಟು ಹಿಟ್ ಆದ್ರೆ ರಿಫ್ಲೆಕ್ಟೆಡ್ ರೇ ವಿಲ್ ಬಿ ಅಲಾಂಗ್ ದ ಸೇಮ್ ಪಾತ್, ರಿಫ್ಲೆಕ್ಟೆಡ್ ರೇನು ಅದೇ ಪಾತ್ ಅಲ್ಲಿ ತೋರಿಸ್ಬೇಕು ನಾವು. ಅಂಡ್ ಫೋರ್ತ್ ರೂಲ್ ಏನ್ ಹೇಳತ್ತೆ, ಸ್ಲ್ಯಾಂಟ್ ಆಗಿ ಬಂದ್ಬಿಟ್ಟು ಪೋಲ್ ಆಫ್ ದ ಮಿರರ್ ಮೇಲೆ ರೇ ಬಂದ್ಬಿಟ್ಟು ಇನ್ಸಿಡೆಂಟ್ ಆದ್ರೆ ರಿಫ್ಲೆಕ್ಟೆಡ್ ರೇ ವಿಲ್ ಆಲ್ಸೋ ಫಾಲೋ ದ ಒಬ್ಲಿಕ್ ಪಾತ್. Clear? So these four are the important rules, and ಈ 4 rules clear ಆಗಿ ನಿಮ್ಗೆ ಗೊತ್ತಿದ್ರೆ ನಾವು ರೇ ಡಯಾಗ್ರಾಮ್ಸ್ಗೆ ಈಸಿಯಾಗಿ ಕಲಿತಾ ಹೋಗ್ಬೋದು. ಸೊ ಲೆಟ್ us move on to ray diagrams, which is the most important concept and topic of this chapter. ಆಲ್ಮೋಸ್ಟ್ ಪ್ರತಿ ಕ್ವಶನ್ಸ್ ಕೂಡ ಬರೋವಂಥದ್ದು, ಕನ್ಫರ್ಮ್ ಕ್ವಶನ್ ಬರುವಂಥದ್ದು ಈ ಪಾರ್ಟಿಂದಾನೆ. ಸೊ ರೇ ಡಯಾಗ್ರಾಮ್, ಡ್ರಾ ರೇ ಡಯಾಗ್ರಾಮ್ ಫಾರ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇಮೇಜ್ ನೋಡ್ತಾ ಹೋಗೋಣ. ಅದು ಇವಾಗ ಮುಂದೆ ಹೋಗ್ತಾ ಕಲಿತಾ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಈ ಕಾನ್ಸೆಪ್ಟ್ ಇಂದ 4 or 5 ಮಾರ್ಕ್ಸ್ ಕ್ವೆಶನ್ ಗ್ಯಾರಂಟಿಯಾಗಿ ಕೇಳ್ತಾರೆ. ಸೊ ಇಟ್ ಈಸ್ ಕನ್ಫರ್ಮ್ ಕ್ವೆಶನ್. ಓಕೆ, ಸೊ ಇಮೇಜ್ ಫಾರ್ಮೇಶನ್ ಇನ್ ಕಾನ್ಕೇವ್ ಮಿರರ್ ಯಾವ ರೀತಿಯಾಗಿ ತೋರಿಸೋದು, ಥ್ರೂ ರೇ ಡಯಾಗ್ರಾಮ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಫಸ್ಟ್ ನಾವು ಕಾನ್ಕೇವ್ ಮಿರರ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಕಾನ್ಕೇವ್ ಮಿರರ್ ಅಲ್ಲಿ ಬೇಸಿಕಲಿ ದೇರ್ ಆರ್ 6 ಕೇಸಸ್. ಓಕೆ, ಸೊ 6 ಕೇಸಸ್ಗೆ ನಾವು ರೇ ಡಯಾಗ್ರಾಮ್ಸ್ ನ ಹಾಕೋದಿದೆ. ಸೊ ವಾಟ್ ಇಸ್ ದಿಸ್ 6 ಕೇಸಸ್ ಮ್ಯಾಮ್? ಸೊ ಏನ್ ಇದು ಕೇಸಸ್ ಅಂತ ಕೇಳಿದ್ರೆ 6 ಪೊಸಿಷನ್ಸ್ ಅಲ್ಲಿ ನಾವು ಆಬ್ಜೆಕ್ಟ್ ನ ಕಾನ್ಕೇವ್ ಮಿರರ್ ಎದುರುಗಡೆ ಇಡ್ತಾ ಹೋಗುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಾನ್ಕೇವ್ ಮಿರರ್ನ ಜನರಲ್ ಆಗಿ ನಾನು ಹೇಳೋವಂಥದ್ದಾದ್ರೆ, ಇವಾಗ ಒಂದು ಕಾನ್ಕೇವ್ ಮಿರರ್ನ ಈ ರೀತಿಯಾಗಿ ಹಾಕೊಳ್ತೀನಿ. ಓಕೆನಾ? ಸೊ ಆಸ್ ಯೂಶುವಲ್ ವಿ ಹ್ಯಾವ್ ಟು ಡ್ರಾ ದಿಸ್ ಸೆಂಟರ್ ಆಫ್ ಕರ್ವೇಚರ್, ಫೋಕಸ್, ವಾಟ್ ಎವರ್ ದ ನೇಮಿಂಗ್ ವಿ ಯೂಸ್ ಟು ಡೂ, ಎವ್ರಿಥಿಂಗ್ ವಿ ಹ್ಯಾವ್ ಟು ಡೂ ಇನ್ ದಿಸ್ ಹೋಲ್ ಚಾಪ್ಟರ್. ಓಕೆ, ನಿಮ್ಗೆ ಬೋರ್ ಆದರೂ ಆ ಪ್ರೊಸೀಜರ್ನ ನೀವು ಫಾಲೋ ಮಾಡಲೇಬೇಕು. ಸೊ ಏನು ಮಾಡ್ತೀವಿ 6 ಕೇಸಸಲ್ಲಿ ಅಂತ ಹೇಳಿದ್ರೆ, ಒಂದು ಆಬ್ಜೆಕ್ಟ್ನ ಕನ್ಸಿಡರ್ ಮಾಡುವಂಥದ್ದು, ಎನಿ ಆಬ್ಜೆಕ್ಟ್. ಸೊ ಇವಾಗ ಒಂದು ಆಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತೀನಿ, AB ಅಂತ ನೇಮ್ ಮಾಡ್ತೀನಿ. ಯು ಕ್ಯಾನ್ ಕನ್ಸಿಡರ್ ಎನಿ ಆಬ್ಜೆಕ್ಟ್, ಯು ಕ್ಯಾನ್ ಇಮ್ಯಾಜಿನ್ ಎನಿ ಆಬ್ಜೆಕ್ಟ್ ವಾಟ್ ಯು ಲೈಕ್ ಟು ಇಮ್ಯಾಜಿನ್. ಓಕೆನಾ? ಸೊ ಈ ಆಬ್ಜೆಕ್ಟ್ನ ಏನು ಮಾಡ್ತೀವಿ, ಈ ಮಿರರ್ನ ಹತ್ರ ತರ್ತಾ ಹೋಗುವಂಥದ್ದು. ಎಷ್ಟು ಹತ್ರ ತರ್ತಾ ಹೋಗ್ತೀವಿ, 6 ಪ್ಲೇಸಸಲ್ಲಿ ಇಡ್ತೀವಿ, 6 ಪ್ಲೇಸಸ್. ಸೊ 6 ಪೊಸಿಷನ್ಸಲ್ಲಿ ಇಮೇಜ್ನ ಆಬ್ಜೆಕ್ಟ್ನ ಇಡ್ತಾ ಹೋಗ್ತೀವಿ. ಏನು ಮಾಡ್ತೀವಿ ಇಟ್ಬಿಟ್ಟು, ಸೊ 6 ಪೊಸಿಷನ್ಸಲ್ಲಿ ಇಟ್ಟು ಆಯಾಯ ಪೊಸಿಷನ್ನಲ್ಲಿ ಇಟ್ಟಾಗ ಆಬ್ಜೆಕ್ಟ್ ಯಾವ ರೀತಿಯಾಗಿ, ಆಬ್ಜೆಕ್ಟ್ನ ಇಮೇಜ್ ಇದೆ ಅಲ್ವಾ ಮಿರರ್ ಎದುರುಗಡೆ, ಆ ಇಮೇಜ್ ಯಾವ ರೀತಿಯಾಗಿ ಕಾಣಿಸುತ್ತೆ, ಅದರ ನೇಚರ್ ಏನು, ಕಂಡಿರೋವಂಥ ಇಮೇಜ್ನ ಸೈಜ್ ಏನು, ಇದನ್ನೆಲ್ಲ ಕಲಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮನೆಯಲ್ಲೇ ನೀವು ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಕನ್ನಡದಲ್ಲಿ ಕಾಣ್ತಿರೋವಂಥದ್ದೇನು, ನಿಮ್ಮ ಇಮೇಜ್ ಅಲ್ವಾ. ಸೊ ಯು ಆರ್ ದ ಆಬ್ಜೆಕ್ಟ್ ಆ್ಯಂಡ್ ವಾಟ್ ಯು ಸಿ ಇನ್ ದ ಮಿರರ್ ಈಸ್ ಯುವರ್ ಇಮೇಜ್, ರೈಟ್. ಸೊ ಆ ಇಮೇಜ್ನ ನೇಚರ್ ಏನು ಅಥವಾ ಸೈಜ್ ಏನು, ನೀವು ಯಾವ ಸೈಜಲ್ಲಿ ಇದ್ದೀರೋ ಅದೇ ಸೈಜಲ್ಲಿ ನಿಮಗೆ ಪ್ಲೇನ್ ಮಿರರ್ ಎದುರುಗಡೆ ನಿಮ್ಮ ಇಮೇಜ್ ಕಾಣಿಸುತ್ತೆ ಅಲ್ವಾ. ಸೊ ವೆದರ್ ಇಟ್ ಈಸ್ ಸೇಮ್ ಇನ್ ಕೇಸ್ ಆಫ್ ದಿಸ್ ಸ್ಪೆರಿಕಲ್ ಮಿರರ್ಸ್ ಆಲ್ಸೋ, ವಿ ಹ್ಯಾವ್ ಟು ಚೆಕ್ ದಟ್. ಸೊ ಹೌ ವಿ ಆರ್ ಚೆಕಿಂಗ್ ಬೈ ಕೀಪಿಂಗ್ ಇಟ್ ಇನ್ 6 ಪೊಸಿಷನ್ಸ್, 6 ಡಿಫರೆಂಟ್ ಪೊಸಿಷನ್ಸ್ ಅಲ್ಲಿ ಇಟ್ಟು, ಸೊ ಏನ್ ನೇಚರ್, ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಆಬ್ಜೆಕ್ಟ್ ಅದು ಈ ಮಿರರ್ ಎದುರುಗಡೆ ಇಟ್ಟಾಗ ಅಂತ ಹೇಳಿ ಕಲಿತಾ ಹೋಗುವಂಥದ್ದು. ಸೊ ದ್ಯಾಟ್ ವಿ ಆರ್ ರೆಫರಿಂಗ್ ಫಾರ್ ದ ಕೇಸಸ್. ಓಕೆನಾ? ಸೊ ನಾವು 6 ಕೇಸಸ್ ಇದೆ, ಒಂದೊಂದೇ ಕೇಸ್ನ ಕಲಿತಾ ಹೋಗೋಣ, ಕಾಂಪ್ಲಿಕೇಟ್ ಮಾಡ್ಕೊಳ್ಳೋವಂಥದ್ದು ಬೇಡ. ಸೊ ಈ 6 ಕೇಸಸ್ಗೂ ಬೇಸ್ ಏನು ರೇ ಡಯಾಗ್ರಾಮ್ಸ್ ಡ್ರಾ ಮಾಡೋದಕ್ಕೆ, ನಾವು ಇವಾಗಲೇ ಕಲ್ತಿರೋವಂಥ 4 ರೂಲ್ಸ್. ಓಕೆ, ಸೊ ಫಸ್ಟ್ ಕೇಸ್ ದಟ್ ಈಸ್ at infinity. ಏನಿದೆ at infinity? We are keeping the object at infinity. So what do you mean by infinity? ಇನ್ಫಿನಿಟಿ ಅಂದರೆ ತುಂಬ ದೂರ, ಸುಮಾರು ದೂರದಲ್ಲಿ ನಾವು ಆಬ್ಜೆಕ್ಟ್ನ ಇಡ್ತೀವಿ. ಎಲ್ಲಿಡ್ತೀವಿ? ಮಿರರ್ನ ಮುಂದೆ ಇಡ್ತೀವಿ. ಓಕೆನಾ? ಸೊ ಲೆಟ್ ಅಸ್ ಡ್ರಾ ಅ ಕಾನ್ಕೇವ್ ಮಿರರ್ ನಾವು ಫಸ್ಟ್. ಸೊ ಒಂದು ಕಾನ್ಕೇವ್ ಮಿರರ್ನ ಹಾಕ್ಕೊಳ್ಳಿ. ಈ ಶೇಡಿಂಗ್ ಆಗಿರ್ಬೋದು, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಈಚ್ ಆ್ಯಂಡ್ ಎವ್ರಿ ಕೇಸ್ ಯು ಹ್ಯಾವ್ ಟು ಡೂ. ಓಕೆ,
and MN. Draw along with me. Then what you have to put? You have to draw the imaginary line, that is principal focus. Pole na mention ಮಾಡಿ, principal focus ಹಾಕಿದ್ಮೇಲೆ center of curvature, focus, everything you have to mention. ಸೊ ಹೇಗೆ ಮೆನ್ಷನ್ ಮಾಡ್ತೀರಾ? ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪೋಲ್ನ ಎಕ್ಸಾಕ್ಟ್ ಹಾಫಲ್ಲಿ ನಿಮ್ಮ ಫೋಕಸ್ನ ಹಾಕ್ಕೊಳ್ಳಿ. ಲೈಕ್ ಸ್ಕೇಲಲ್ಲಿ ಮೆಷರ್ ಮಾಡಿ ಹಾಕಿದ್ರೆ ಇನ್ನೂ ಬೆಟರ್. ಎಕ್ಸಾಕ್ಟ್ ಸೆಂಟ್ರಲ್ಲಿ ಹಾಕಿದ್ರೆ ನಿಮಗೆ ಸಿಗೋವಂಥ ಇಮೇಜ್ ಏನಿದೆಯೋ ನಿಮಗೆ ಹೆಂಗೆ ಬೇಕೋ ಹಾಗೆ ಸಿಗ್ತಾ ಹೋಗುತ್ತೆ ನೀಟಾಗಿ. ಓಕೆನಾ? ಸೊ ಬಟ್ ಅಟ್ಲೀಸ್ಟ್ ನೋಡ್ಕೊಳ್ಳಿ, ಆಲ್ಮೋಸ್ಟ್ ಸೆಂಟ್ರಲ್ಲಿ ಫೋಕಸ್ನ ಪ್ಲೇಸ್ ಮಾಡೋ ಥರ ನೋಡ್ಕೊಳ್ಳಿ. ಓಕೆನಾ? ಸೊ ನಾವು ಲೆಟ್ ಮೀ ಕೀಪ್ ದ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ಸೊ ಕೇಸ್ 1 ಅಟ್ ಇನ್ಫಿನಿಟಿ ಅಂದ್ರೆ ಅರ್ಥ ಏನು? ಫಸ್ಟ್ ನಾವು ಇನ್ಫಿನಿಟಿನಲ್ಲಿ ಆಬ್ಜೆಕ್ಟ್ನ ಇಡ್ತಾ ಇದ್ದೀವಿ. ಸೊ ಲೆಟ್ ಮೀ ನೇಮ್ ದಟ್ ಆಬ್ಜೆಕ್ಟ್ ಆಸ್ AB. ಓಕೆನಾ? ದಿಸ್ ಈಸ್ ಅ ಆಬ್ಜೆಕ್ಟ್. ಜನರಲಿ ಒಂದು ಲೈನ್ ಎಳ್ಬಿಟ್ಟು ಒಂದು ಆರೋ ಮಾರ್ಕ್ ಹಾಕ್ಬಿಟ್ಟು ಆಬ್ಜೆಕ್ಟ್ನ ತೋರಿಸುವಂಥದ್ದು. ಸೊ AB ಅಂತ ನೇಮ್ ಮಾಡ್ಕೋತೀನಿ ಆಬ್ಜೆಕ್ಟ್ನ. ಇವಾಗ ತುಂಬ ದೂರದಲ್ಲಿ ಅಟ್ ಇನ್ಫಿನಿಟಿ ನಾನು ಇದನ್ನ ಇಟ್ಟಿದ್ದೀನಿ. ಸೊ ದ ಪೊಸಿಷನ್ ಎಲ್ಲಿದೆ ಇವಾಗ? ದ ಪೊಸಿಷನ್ ಈಸ್ at infinity. ಸೊ ಇನ್ಫಿನಿಟಿನಲ್ಲಿ ನಾನು ನನ್ನ ಆಬ್ಜೆಕ್ಟ್ನ ಇಟ್ಟಿದ್ದೀನಿ ಇವಾಗ. ಸೊ ವಾಟ್ ಐ ವಿಲ್ ಡೂ ನೌ, ಲೆಟ್ ಮೀ ಪಾಸ್ ಅ ರೇ ಇನ್ಸಿಡೆಂಟ್ ಟು ದ ಪ್ರಿನ್ಸಿಪಲ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಈ ಆಬ್ಜೆಕ್ಟ್ ಇಂದ ಒಂದು ಲೈಟ್ ರೇ ಬಂದ್ಬಿಟ್ಟು ಪ್ಯಾರಲಲ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಬಂದು ಬೀಳ್ತಾ ಇದೆ. ಸೊ ಬಿದ್ಮೇಲೆ ಏನಾಗಬೇಕು? ರಿಫ್ಲೆಕ್ಟ್ ಆಗಬೇಕು. ಸೊ ಎಲ್ಲಿ ರಿಫ್ಲೆಕ್ಟ್ ಆಗತ್ತೆ, ಹೇಗೆ ಗೊತ್ತಾಗತ್ತೆ ಇದು? ಇವಾಗ ಆಲ್ರೆಡಿ ಹಿಂದೆ ಕಲ್ತಿರುವಂಥ 4 ರೂಲ್ಸ್ ಗೊತ್ತಿರಲೇಬೇಕು ಅಂತ ಹೇಳಿದೆ. ಯಾಕೆ? ಇದಕ್ಕೋಸ್ಕರ. ಸೊ ಇವಾಗ ಇಲ್ಲಿ ಪ್ಯಾರಲಲ್ ಆಗಿ ಪ್ರಿನ್ಸಿಪಲ್ ಆಕ್ಸೆಸ್ಗೆ ಪ್ಯಾರಲಲ್ ಆಗಿ ಬಂದುಬಿಟ್ಟು ರೇ ಹಿಟ್ಟಾಯಿತು. ಸೊ ಪ್ಯಾರಲಲ್ ಆಗಿ ಹಿಟ್ಟಾದ್ರೆ ರಿಫ್ಲೆಕ್ಟೆಡ್ ರೇನ ನಾವು ಹೇಗೆ ಡ್ರಾ ಮಾಡಬೇಕು? ಹೌ? ಸೊ ಇಟ್ ಶುಡ್ ಪಾಸ್ ಥ್ರೂ ದ ಫೋಕಸ್ ಅಲ್ವಾ? ಸೊ ಫೋಕಸ್ ಮೂಲಕ ಪಾಸ್ ಮಾಡೋಣ. ಸೊ ಇಟ್ ವಿಲ್ ಪಾಸ್ ಥ್ರೂ ದ focus. Again draw using scale. Next, previous classes ಅಲ್ಲಿ ಹೇಳಿದ್ದೀನಿ, ಒಂದ್ರೆ ಇದ್ರೆ ಇಮೇಜ್ ಫಾರ್ಮೇಷನ್ ಆಗಲ್ಲ. ಅಟ್ ಲೀಸ್ಟ್ ದೇರ್ ಶುಡ್ ಬಿ 2 rays ಅಂಡ್ ಇಫ್ ದ್ಯಾಟ್ 2 rays ಮೀಟ್, ಆ ಮೀಟ್ ಆಗಿರುವಂಥ ಜಾಗದಲ್ಲಿ ಯು ವಿಲ್ ಗೆಟ್ ದ ಇಮೇಜ್. ಸೊ ಇವಾಗ ನಮ್ಗೆ ಯಾವುದೇ ಆಬ್ಜೆಕ್ಟ್ ನಮ್ಮ ಎದುರುಗಡೆ ನಾವು ಸುತ್ತಮುತ್ತ ನೋಡುವಂಥ ಯಾವುದೇ ಆಬ್ಜೆಕ್ಟ್ ಆಗಲಿ, ನಾವು ನೋಡುವಂಥದ್ದು ಯಾವುದರಿಂದ? ರಿಫ್ಲೆಕ್ಷನ್ ಅಂತ ಹೇಳುವಂಥ ಫಿನಾಮಿನದಿಂದ. ಆ ರಿಫ್ಲೆಕ್ಷನ್ ಆಗ್ಬೇಕಾದ್ರೆ ಬರೀ ಒಂದು ಲೈಟ್ ರೇ ಬಿದ್ದುಬಿಟ್ಟು ಆಬ್ಜೆಕ್ಟ್ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದಲ್ಲ. ಸುಮಾರಷ್ಟು ಲೈಟ್ ರೇಸ್ come and fall on that object, and after reflecting so many light rays reflect back, and if that reflected rays fall on our eyes, then only we will be able to see that object ಅಲ್ವಾ? ಸೊ ಅದೇ ರೀತಿ ಇಲ್ಲೂ ಕೂಡ ಒಂದು ಲೈಟ್ ರೇ ಬಂದ್ಬಿಟ್ಟು ಒಂದು ಆಬ್ಜೆಕ್ಟ್ ಮೇಲೆ ಹಿಟ್ ಆಯ್ತು ಅಂದ್ರೆ ಅದರಿಂದ ನಾವು ಆಬ್ಜೆಕ್ಟ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಇಮೇಜ್ ಫಾರ್ಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇಮೇಜ್ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಅಟ್ ಲೀಸ್ಟ್ 2 rays ಶುಡ್ ಮೀಟ್. ಓಕೆ, ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಲೈಟ್ ರೇ and pass it parallel to the principal axis. ಇಲ್ಲೇ ಕನ್ಸಿಡರ್ ಮಾಡಬೇಕಂತ ಇಲ್ಲ, ಯು ಕ್ಯಾನ್ ಕನ್ಸಿಡರ್ ಎನಿವೇರ್ ವಿದಿನ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಮಿರರ್. ಓಕೆನಾ? ಸೊ ಪ್ಯಾರಲಲ್ ಆಗಿ ಪಾಸ್ ಆದರೆ ನಮ್ಮ ರೂಲ್ ಏನು ಹೇಳುತ್ತೆ? ರಿಫ್ಲೆಕ್ಟೆಡ್ ರೇ ಶುಡ್ ಪಾಸ್ ಥ್ರೂ ದ ಫೋಕಸ್ ಅಲ್ವಾ? ಸೊ ಲೆಟ್ ಅಸ್ ಪಾಸ್ ಇಟ್ ಥ್ರೂ ದ ಫೋಕಸ್. ಸೊ ಫೋಕಸ್ ಮೂಲಕ ಪಾಸ್ ಆಯ್ತು. ಅಗೇನ್ ಮೆನ್ಷನಿಂಗ್ ದ ಆರೋ ಮಾರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ 2 ಲೈಟ್ ರೇ ಮೀಟ್ ಆಗಿರೋವಂಥದ್ದು ಎಲ್ಲಿ? ಹಿಯರ್ ಅಲ್ವಾ? ಫೋಕಸ್ ಅಲ್ಲಿ ಬಂದ್ಬಿಟ್ಟು ಮೀಟ್ ಆಗಿರೋವಂಥದ್ದು ಎಟ್ ದಿಸ್ ರೀಜನ್. ಸೊ ಎಲ್ಲಿ ಲೈಟ್ ರೇ ಬಂದ್ಬಿಟ್ಟು ಮೀಟ್ ಆಗ್ತಾ ಇದೆಯೋ ಆ ಪಾಯಿಂಟಲ್ಲೇ ಇಮೇಜ್ ಫಾರ್ಮೇಷನ್ ಆಗೋವಂಥದ್ದು. ಸೊ ಹಿಯರ್ ವ್ಯಾರ್ ಈಸ್ ಅವರ್ ಇಮೇಜ್ ಇಸ್ ಫಾರ್ಮಿಂಗ್? ಇಟ್ ಈಸ್ ಎಟ್ ಫೋಕಸ್. ಇಮೇಜ್ ಈಸ್ ಫಾರ್ಮ್ಡ್ ಎಟ್ ಫೋಕಸ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳ್ತೀನಿ, ಜಸ್ಟ್ ಪಾಯಿಂಟ್ ಆಗಿ ನೆನ್ಪಿಟ್ಕೊಳ್ಳಿ ಅದನ್ನು. ಇವಾಗ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಲ್ವಾ? ರಿಫ್ಲೆಕ್ಷನ್ ಆಗ್ತಿರೋವಂಥದ್ದು ಎಲ್ಲಿ? ಇಲ್ಲಿ. ಸೊ ರಿಫ್ಲೆಕ್ಷನ್ ಆಗಿರೋವಂಥದ್ದು ಇನ್ ಫ್ರಂಟ್ ಆಫ್ ದ ಮಿರರ್ ಅಲ್ಲೇ, ರೈಟ್? ಸೊ ರಿಫ್ಲೆಕ್ಷನ್ ಆಗಿರೋವಂತಹ ಸೈಡಲ್ಲೇ ನಮಗೆ ಇಮೇಜ್ ಕೂಡ ಫಾರ್ಮ್ ಆಗ್ತಾ ಇದೆ, ರೈಟ್? ಸೊ ಇವಾಗ ರಿಫ್ಲೆಕ್ಷನ್ ಇಲ್ಲಾಗ್ಬಿಟ್ಟು ಬಿಹೈಂಡ್ ದ ಮಿರರ್ ನಮಗೆ ಇಮೇಜ್ ಎಲ್ಲಾದರೂ ಫಾರ್ಮ್ ಆಗ್ತಿದ್ರೆ that is something another case. But here if you observe, reflection ಆಗಿರುವಂಥದ್ದಲ್ಲಿ ಸಿ
ಇನ್ ದಿಸ್ ಸೈಡ್ ಇಟ್ ಸೆಲ್ಫ್, ರೈಟ್? ರಿಫ್ಲೆಕ್ಷನ್ ಆಗಿರೋವಂಥ ಸೈಡಲ್ಲೇ ನಮಗೆ ಇಮೇಜ್ ಕೂಡ ಸಿಗ್ತಾ ಇದ್ರೆ ಆ ಇಮೇಜ್ ಯಾವತ್ತು ರಿಯಲ್ ಆ್ಯಂಡ್ ಇನ್ವರ್ಟ್, ರಿಯಲ್ ಇಮೇಜ್ ಆಗಿರುತ್ತೆ. ಸೊ ರಿಯಲ್ ಇಮೇಜ್ ಆರ್ ಆಲ್ವೇಸ್ ಇನ್ವರ್ಟೆಡ್. ಓಕೆ, ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಕನ್ಫ್ಯೂಷನ್ಸ್ ಬೇಡ. ನಮಗೆ ಯಾವ ಮಿರರ್ನ ಯಾವ ಸೈಡಲ್ಲಿ ರಿಫ್ಲೆಕ್ಷನ್ ಆಗಿದೆಯೋ, ರಿಫ್ಲೆಕ್ಷನ್ ಆಗಿರೋವಂಥ ಸೈಡಲ್ಲೇ ಇಮೇಜ್ ಕೂಡ ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ ದೆನ್ ದೋಸ್ ಇಮೇಜಸ್ ಆರ್ ಕನ್ಸಿಡರ್ಡ್ ಆಸ್ ರಿಯಲ್ ಇಮೇಜಸ್ ಆ್ಯಂಡ್ ಆಲ್ವೇಸ್ ರಿಯಲ್ ಇಮೇಜಸ್ ಆರ್ ಇನ್ವರ್ಟೆಡ್. ಓಕೆ, ರಿಯಲ್ ಅಂತ ಬಂದ ತಕ್ಷಣ ದೇ ವಿಲ್ ಬಿ ಇನ್ವರ್ಟೆಡ್. ಇನ್ನೂ ಒಂದು ಕೇಸ್ ಇದೆ, ಪ್ಲೇನ್ ಮಿರರಲ್ಲಿ ಆಲ್ರೆಡಿ 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರ, ವರ್ಚುವಲ್, ರೈಟ್? ವರ್ಚುವಲ್ ಇಮೇಜ್ ಆರ್ ಆಲ್ವೇಸ್ ಇರೆಕ್ಟ್. ಓಕೆ, ರಿಯಲ್, ಒನ್ ಮೋರ್ ಇಮೇಜ್ ಇಸ್ ವರ್ಚುವಲ್. ಸೊ ವರ್ಚುವಲ್ ಇಮೇಜ್ ಆರ್ ಆಲ್ವೇಸ್ ಇರೆಕ್ಟ್. ಓಕೆ, ಇರೆಕ್ಟ್ ಅಂದ್ರೇನು? ಇವಾಗ ನಾನಿವಾಗ ಯಾವ ರೀತಿಯಾಗಿ ನಿಂತಿದ್ದೀನೋ ಮಿರರ್ ಎದುರುಗಡೆ ನಿಂತಾಗ ಇದೇ ರೀತಿ ಕಾಣ್ತೀನಿ, ಉಲ್ಟಾ ಕಾಣಿಸಲ್ಲ. ಸೊ ಎ ಬಿ ಅನ್ನೋ ಒಂದು ಇಮೇಜ್ ಇದ್ರೆ ಅದು ಬಿ ಎ ಉಲ್ಟಾ ಕಾಣಿಸಿದ್ರೆ ಅದನ್ನ ಇನ್ವರ್ಟೆಡ್ ಇಮೇಜ್ ಅಂತ ಹೇಳ್ತೀವಿ. ಬಟ್ ಇರೆಕ್ಟ್ ಅಂತ ಹೇಳಿದ್ರೆ ಹೇಗಿದೆಯೋ ಅದೇ ರೀತಿ ಕಾಣಿಸುತ್ತೆ, ಉಲ್ಟಾ ಕಾಣಿಸಕ್ ಹೋಗಲ್ಲ. ಸೊ ವರ್ಚುವಲ್ ಆ್ಯಂಡ್ ಇರೆಕ್ಟ್, ದೀಸ್ ಆರ್ ಲೈಕ್ ಪೇರ್ಸ್. ಓಕೆ, ವರ್ಚುವಲ್ ಇಮೇಜ್ ಅಂತ ಆಗಿದ್ರೆ ದೇ ಆರ್ ಇರೆಕ್ಟೆಡ್ ಸೆಲ್ಫ್, ಅದು ಇನ್ವರ್ಟೆಡ್ ಅಥವಾ ರಿಯಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ರಿಯಲ್ ಇಮೇಜಸ್ ಆರ್ ಆಲ್ವೇಸ್ ಇನ್ವರ್ಟೆಡ್, ದೇ ಆರ್ ಲೈಕ್ ಪೇರಿಂಗ್ಸ್. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಐ ನೀಡೆಡ್ ಟು ಕ್ಲಿಯರ್. ಸೊ ಇದು ಯಾವತ್ತು ತಲೆನಲ್ಲಿರಲಿ. ಆ್ಯಂಡ್ with this let us come back to the ray diagrams now. So ಎಲ್ಲಿ ಇಮೇಜ್ ಫಾರ್ಮ್ ಆಯ್ತು? ಇವಾಗ ನಮಗೆ ಫಾರ್ಮ್ ಆಗಿರುವಂಥದ್ದು ಈ ಪೊಸಿಷನಲ್ಲಿ ಅಲ್ವಾ, ಇಲ್ಲಿ ಇಮೇಜ್ ಫಾರ್ಮ್ ಆಗಿರುವಂಥದ್ದು. ಆ್ಯಂಡ್ ಇಫ್ ಯು ಒಬ್ಸರ್ವ್, ಎಲ್ಲಿ ರಿಫ್ಲೆಕ್ಷನ್ ಆಗಿದೆಯೋ ಅದೇ ಸೈಡಲ್ಲಿ ನಮಗೆ ಇಮೇಜ್ ಕೂಡ ಫಾರ್ಮ್ ಆಗಿದೆ. ಸೊ ರಿಫ್ಲೆಕ್ಷನ್ ಆಗಿರುವಂಥ ಸೈಡಲ್ಲೇ ನಮಗೆ ಇಮೇಜ್ ಸಿಕ್ತು ಅಂತಂದರೆ ದೇ ಆರ್ ರಿಯಲ್ ಇಮೇಜ್ ಆ್ಯಂಡ್ ರಿಯಲ್ ಇಮೇಜಸ್ ಆರ್ ಆಲ್ವೇಸ್ ಇನ್ವರ್ಟೆಡ್. ಸೊ ಇಷ್ಟು ಮಾಡಿದ್ರೆ ಸಾಕ? ಇಲ್ಲ, ನಾವು ವಿ ಹ್ಯಾವ್ ಟು ರೈಟ್ ವೇರ್ ಇಸ್ ದ ಪೊಸಿಷನ್ ಆಫ್ ದ ಇಮೇಜ್, ನೇಚರ್, ಎವ್ರಿಥಿಂಗ್ ವಿ ಹ್ಯಾವ್ ಟು ಮೆನ್ಷನ್. ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿದ್ರೆ, ಡ್ರಾ ಅ ರೇ ಡಯಾಗ್ರಾಮ್ ಫಾರ್ ಕಾನ್ಕೇವ್ ಮಿರರ್ ವೇರ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಎಟ್ ಇನ್ಫಿನಿಟಿ and write the nature, position and size of the image formed ಅಂತ ಹೇಳಿ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಅದು ಇನ್ಫಿನಿಟಿಗೆ ಆಗಬೇಕು ಅಂತ ಇಲ್ಲ, ಇನ್ನು ನಾವು ಮುಂದಕ್ಕೆ ಬೇರೆ ಇನ್ನೂ ಕೆಲವೊಂದು ಪೊಸಿಷನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಯಾವುದೇ 6 ಕೇಸಸಲ್ಲಿ ಯಾವುದಕ್ಕೆ ಬೇಕಾದರೂ ಅವ್ರು ಕೇಳ್ಬೋದು, ದಟ್ ಇಸ್ ದೇಯರ್ ಚಾಯ್ಸ್. ಓಕೆ, ಸೊ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಯು ಹ್ಯಾವ್ ಟು ಸ್ಟಡಿ ಆಲ್ ದ ರೇ ಡಯಾಗ್ರಾಮ್ಸ್. ಓಕೆ, ನೌ let us list the points now. So what is the position of the image? Position illi, where is the position of the image? At infinity object na ittidira, position ಎಲ್ಲಿ ಸಿಕ್ತು ನಿಮಗೆ? It is formed at focus. Focus ಅಲ್ಲಿ ಇವಾಗ ಇಮೇಜ್ ಫಾರ್ಮ್ ಆಗಿರುವಂಥದ್ದು ಅಲ್ವಾ? ಹೇಗೆ ಗೊತ್ತಾಯ್ತು ಫೋಕಸ್ ಅಲ್ಲೇ ಇಮೇಜ್ ಫಾರ್ಮ್ ಆಗಿರುವಂಥದ್ದಂತ? ಎರಡು ರೇಸ್ ಬಂದ್ಬಿಟ್ಟು ಮೀಟ್ ಆಗಿರುವಂಥದ್ದು ಫೋಕಸ್ ಅಲ್ಲಿ. ಸೊ ಎಲ್ಲಿ ಮೀಟ್ ಆಯಿತು ಅಲ್ಲೇ ಇಮೇಜ್ ಫಾರ್ಮ್ ಆಗುವಂಥದ್ದು. ಸೊ position of the image is at focus or at F ಅಂತಾನು ಬರ್ದು ಬಿಡ್ಬೋದು. Nature of the image, what is the nature? So all these you have to write. Examination ಅಲ್ಲಿ ಕ್ವಶನ್ ಕೇಳಿದಾಗ position, nature, size, everything you have to list out. Okay, so what is the nature of the image? So reflection ಆಗಿರೋ ಸೈಡ್ ಅಲ್ಲೇ ಇಮೇಜ್ ಸಿಕ್ಕಿದೆ, so it should be real and inverted. Real and inverted. So this is the nature. And what is the size of the image? ಆಬ್ಜೆಕ್ಟ್ ಎಷ್ಟು ದೊಡ್ಡದಿದೆ ನೋಡಿ, ಅದೇ ಇಲ್ಲಿ ಇಮೇಜ್ ಫಾರ್ಮ್ ಆಗಿರುವಂಥದ್ದು ನೋಡಿ, ಬರೀ ಸಣ್ಣ ಪೋರ್ಷನಲ್ಲಿ ಅಲ್ವಾ, ಜಸ್ಟ್ ಸ್ಮಾಲ್ ಪೋರ್ಷನಲ್ಲಿ ಇಮೇಜ್ ಫಾರ್ಮ್ ಆಗಿರುವಂಥದ್ದು. ಇಫ್ ಯು observe here, so this is the point we can tell alva, ee point alli image form ಆಗಿರುವಂಥದ್ದು. So very very small, whether you are able to see it, see object is so big but image ಇಲ್ಲಿ ಈ point ಅಲ್ಲಿ form ಆಗಿದೆ, you are unable to see it clearly also, right? So ಅಂತ image ನ ನಾವು ಏನಂತ ಹೇಳ್ತೀವಿ? point sized image ಅಂತ ಹೇಳ್ತೀವಿ. So it is
point sized, or you can also tell it as highly diminished. ಸೊ ಹೈಲಿ ಡಿಮಿನಿಷ್ಡ್ ಅಂದ್ರೆ ಅರ್ಥ ಏನು, ತುಂಬಾ ಸಣ್ಣದಾಗಿ ಪಾಯಿಂಟ್ ಸೈಜ್ ಅಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಅದರ ಮೀನಿಂಗ್. ಸೊ ದಿಸ್ ಈಸ್ ಅಬೌಟ್ image formation in concave mirror when the object is kept at infinity. Infinity ನಲ್ಲಿ ಆಬ್ಜೆಕ್ಟ್ ನ ಇಟ್ಟಾಗ or ಪ್ಲೇಸ್ ಮಾಡಿದಾಗ this is how you get the nature of or characteristics of the image formed in front of this concave mirror. ಕಾನ್ವೆಕ್ಸ್ ಅಲ್ಲಿ ಮುಂದೆ ಕಲಿತಾ ಹೋಗೋಣ. ಫಸ್ಟ್ ಕಾನ್ಕೇವ್ ಇರುವಂತ ಕೇಸಸ್ ನೆಲ್ಲ ಮುಗಿಸ್ತಾ ಹೋಗೋಣ. ಸೊ ದಿಸ್ ಇಸ್ ದ ಫಸ್ಟ್ ಕೇಸ್. ಸೊ ಹೋಪ್ ದಿಸ್ ಇಸ್ ಕ್ಲಿಯರ್. ಏನ್ ಮಾಡಬೇಕು, ಸಿಂಪಲ್ ಕಾನ್ವೆಕ್ಸ್ ಮಿರರ್ ಡ್ರಾ ಮಾಡ್ಕೊಳ್ಳುವಂಥದ್ದು, ಪ್ರಿನ್ಸಿಪಲ್ ಆಕ್ಸಿಸ್ ಆಗಿರ್ಬೋದು, ಸೆಂಟರ್ ಆಫ್ ಕರ್ವೇಚರ್, ಫೋಕಸ್, ಎವ್ರಿಥಿಂಗ್ ಯು ಹ್ಯಾವ್ ಟು ಡ್ರಾ ಫಸ್ಟ್. ಅಷ್ಟು ಡ್ರಾ ಮಾಡಿ ಆದ್ಮೇಲೆ ಏನು ಮಾಡುವಂಥದ್ದು, ಇಮೇಜ್ ಕಾಣ್ಬೇಕಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಇರಲೇಬೇಕು. ಸೊ ಆಬ್ಜೆಕ್ಟ್ ನ ಎಲ್ಲಿ ಪ್ಲೇಸ್ ಮಾಡಕ್ ಹೇಳಿದ್ದಾರೆ, ಅಟ್ ಇನ್ಫಿನಿಟಿನಲ್ಲಿ ಪ್ಲೇಸ್ ಮಾಡಕ್ ಹೇಳಿದಾರಲ್ವಾ. ಸೊ ಒಂಚೂರು ದೂರದಲ್ಲಿ ತಗೊಂಡೋಗ್ಬಿಟ್ಟು ಎ ಬಿ ಅಂತ ಒಂದು ಆಬ್ಜೆಕ್ಟ್ ನ ಹಾಕೊಳ್ಳಿ. ನೆಕ್ಸ್ಟ್ ನಮ್ಮ ರೂಲ್ಸ್ ಪ್ರಕಾರ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಿಷ್ಟು ಕೇಸಸ್ಗೆ ಯಾವ ರೀತಿಯಾಗಿ ನೀವು ರೇ ಡಯಾಗ್ರಾಮ್ಸ್ನ ಅವ್ರು ಹಾಕಿದ್ದಾರೆ ಅಂತ ಒಬ್ಸರ್ವ್ ಮಾಡ್ಬೋದು. ಪ್ಯಾರಲಲ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ರೇನೆ ಡ್ರಾ ಮಾಡಿದ್ದಾರೆ. ಇನ್ನು ಕೆಲವೊಂದು ಕೇಸಸ್ ಅಲ್ಲಿ ಫೋಕಸ್ ಮೂಲಕ ಡ್ರಾ ಮಾಡಿದ್ದಾರೆ. ದಟ್ ಈಸ್ ಅಪ್ ಟು ಯು ಸ್ಟೂಡೆಂಟ್ಸ್. ಹೇಗ್ ಬೇಕಾದ್ರೆ ಇನ್ಸಿಡೆಂಟ್ ರೇನ ಇಲ್ಲಿಂದನೇ ಪಾಸ್ ಮಾಡಬೇಕು. ಫಸ್ಟ್ ಕೇಸಲ್ಲಿ ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಲೈಟ್ ರೇನ ಪ್ಯಾರಲಲ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಮಾಡಿದ್ದಾರೆ. ಸೊ ಹಾಗೇ ಮಾಡಬೇಕು. ದರ್ ಇಸ್ ನಥಿಂಗ್ ಲೈಕ್ ದಟ್. ಮಾಡಬೇಕಾದ್ರೆ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್. ಆ ರೂಲ್ಸ್ ಪ್ರಕಾರ ನೀವು ಡ್ರಾ ಮಾಡ್ತಾ ಹೋದ್ರೆ ಆಯ್ತು. ಯು ಕ್ಯಾನ್ ಪಾಸ್ ದ ಇನ್ಸಿಡೆಂಟ್ ರೇ ಥ್ರೂ ದ ಫೋಕಸ್ ಆಲ್ಸೋ. ಬಟ್ ಫೋಕಸ್ ಮೂಲಕ ಪಾಸ್ ಮಾಡಿದ್ರೆ ರಿಫ್ಲೆಕ್ಟೆಡ್ ರೇನ್ ಹೇಗೆ ಪಾಸ್ ಮಾಡ್ತೀರಾ, ಯು ಹ್ಯಾವ್ ಟು ಪಾಸ್ ಇಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಆ ರೂಲ್ಸ್ ಪ್ರಕಾರ ನೀವು ಯಾವುದೇ ರೀತಿಯಾಗಿ ಡ್ರಾ ಮಾಡಿ ರೇ ಡಯಾಗ್ರಾಮ್ನ, ಯು ಹ್ಯಾವ್ ಟು ಗೆಟ್ ದಿಸ್ ನೇಚರ್ ಓನ್ಲಿ. ಬಟ್ ಡ್ರಾ ಮಾಡುವಂಥದ್ದು ಸರಿಯಾಗಿರಬೇಕು. ದಟ್ ಈಸ್ ದ ಮೇನ್ ಥಿಂಗ್. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಕೇಸ್. ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕೇಸ್. ಸೊ ಸೆಕೆಂಡ್ ಕೇಸ್ ಏನು ಹೇಳುತ್ತೆ, ಕೇಸ್ ಟು ಬಿಯಾಂಡ್ ಸಿ. ಏನಿದು ಬಿಯಾಂಡ್ ಸಿ, ಸ್ವಲ್ಪ ಆಬ್ಜೆಕ್ಟ್ನ ಮುಂದ್ಗಡೆ ತಂದಿಡುವಂಥದ್ದು ಅಷ್ಟೇ. ಸೊ ಒಂದು ಕಾನ್ಕೇವ್ ಮಿರರ್ನ ಹಾಕೊಳ್ಳಿ. ನೇಮ್ ದ ಮಿರರ್ ಆಸ್ ಎಮ್ ಆ್ಯಂಡ್ ಎನ್ ಆ್ಯಂಡ್ ಡ್ರಾ ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಹೇಗೆ ಡ್ರಾ ಮಾಡ್ತೀರಾ, ಡ್ರಾ ಮಾಡಾಯಿತು. ಸೆಂಟರ್ ಆಫ್ ಕರ್ವೇಚರ್, ಫೋಕಸ್, pole of the mirror, everything you draw. So now what you have to do, so where your object should be, where you have to keep your object, it is beyond C anta kottidare. So what is beyond C? C andre enu, it is center of curvature. Beyond C andre C ಗಿಂತ ಸ್ವಲ್ಪ ಮೊದಲು ಅಂತ ಹೇಳಿ. ಫಸ್ಟ್ ಅಲ್ಲಿ ಎಲ್ಲಿತ್ತು ಆಬ್ಜೆಕ್ಟ್, ಇನ್ಫಿನಿಟಿಯಲ್ಲಿ ಇತ್ತಲ್ವಾ. ಇವಾಗ ಇದೇ ಆಬ್ಜೆಕ್ಟ್ ನ ಇಲ್ಲಿಂದ ತೆಗೆದು let us place it beyond C. Somewhere here let us place it. Okay, A B ಒಂಚೂರು ಮುಂದ್ಗಡೆ ತಂದ್ಬಿಟ್ಟು ಬಿಯಾಂಡ್ ಸಿ, ಸಿ ಇಂದ ಒಂದು ಸ್ವಲ್ಪ ಹಿಂದ್ಗಡೆ ಇಟ್ಟಿದ್ದೀವಿ ನಾವು. ಸೊ ಲೆಟ್ ಮೀ ಪಾಸ್ ಅ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ಆಗಿ ಒಂದು ಲೈಟ್ ರೇನ ಇನ್ಸಿಡೆಂಟ್ ಮಾಡ್ತೀನಿ. ಸೊ ಹೌ ಯುವರ್ ರಿಫ್ಲೆಕ್ಟೆಡ್ ರೇ ಶುಡ್, ಅಕಾರ್ಡಿಂಗ್ ಟು ದ ರೂಲ್ಸ್, ಇಟ್ ಶುಡ್ ಪಾಸ್ ಥ್ರೂ ದ ಫೋಕಸ್ ಅಲ್ವಾ. ಫೋಕಸ್ ಮೂಲಕ ಪಾಸ್ ಆಯಿತು. ಇವಾಗ ಇನ್ನೊಂದು ರೂಲ್ ಮೂಲಕ ಪಾಸ್ ಮಾಡೋಣ. ದಟ್ ಈಸ್ ಲೆಟ್ ಮೀ ಪಾಸ್ ಅ ರೇ ಥ್ರೂ ದ ಫೋಕಸ್. ಫೋಕಸ್ ಮೂಲಕ ಇನ್ನೊಂದು ರೇನ ಪಾಸ್ ಮಾಡ್ತೀನಿ ಈ ಥರ. ಓಕೆನಾ. ಸೊ ಫೋಕಸ್ ಮೂಲಕ ಪಾಸ್ ಆದರೆ ಹೌ ಯುವರ್ ರಿಫ್ಲೆಕ್ಟೆಡ್ ರೇ ಶುಡ್ ಪಾಸ್ ಏನು ಹೇಳುತ್ತೆ ನಮ್ಮ ಸೆಕೆಂಡ್ ರೂಲ್. ಫೋಕಸ್ ಮೂಲಕ ಪಾಸ್ ಆಯಿತು ಅಂತ ಹೇಳಿದ್ರೆ ರಿಫ್ಲೆಕ್ಟೆಡ್ ರೇ ಇಟ್ ಶುಡ್ ಪಾಸ್ parallel to the principal axis. This is what our second rule tells. See, for this only your ರೂಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದೆ 4 ರೂಲ್ಸ್ ಕ್ಲಿಯರ್ ಆಗಿ ಗೊತ್ತಿದ್ರೆ ಇಲ್ಲಿ ಕನ್ಫ್ಯೂಷನ್ಸ್ ಆಗುವಂಥ ಚಾನ್ಸಸ್ಸೇ ಇಲ್ಲ. ಓಕೆ, ಪ್ಯಾರಲಲ್ ಆಗಿ ಪಾಸ್ ಮಾಡಿದೀನಿ, ಓಕೆ ಲೆಟ್ ಮೀ ಪಾಸ್ ಟು ದ ಫೋಕಸ್. ಫೋಕಸ್ ಮೂಲಕ ಇನ್ಸಿಡೆಂಟ್ ಆಯ್ತಾ, ಯಾ ವಿ ಹ್ಯಾವ್ ಟು ಡ್ರಾ ಪ್ಯಾರಲಲ್ ಟು ದ ರಿಫ್ಲೆಕ್ಟೆಡ್ ರೇ, ವಿ ಹ್ಯಾವ್ ಟು ಡ್ರಾ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಕನ್ಫ್ಯೂಷನ್ಸ್ ಆಗುವಂಥ ಚಾನ್ಸಸ್ಸೇ ಇಲ್ಲ 4 ರೂಲ್ಸ್ನ ಕ್ಲಿಯರ್ ಆಗಿ ಕಲ್ತ್ರೆ. ಸೊ ನೌ ಇಫ್ ಯು ಅಬ್ಸರ್ವ್ ವೇರ್ ದ 2 ರಿಫ್ಲೆಕ್ಟೆಡ್ ರೇಸ್ ಆರ್ ಮೀಟಿಂಗ್, ಕನ್ಫ್ಯೂಸ್ ಆಗಿ
ಓ ಫೋಕಸ್ ಅಲ್ಲೇ ಇಲ್ಲೊಂದು ಎರಡು ರೇ ಎಲ್ಲೋ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿರೋ ತರ ಕಾಣಿಸ್ತಿದ್ಯಪ್ಪ ಅಂತ ಹೇಳಿ ಮಾಡಕ್ ಹೋಗ್ಬೇಡಿ, ಇಟ್ ಈಸ್ ರಾಂಗ್. ಸೊ ದಿಸ್ ಈಸ್ ಇನ್ಸಿಡೆಂಟ್ ರೇ ಅಲ್ವಾ, ಈ ರೇನ ನೀವು ನೋಡಿದ್ರೆ ದಿಸ್ ಈಸ್ ಇನ್ಸಿಡೆಂಟ್ ರೇ ಅಲ್ವಾ. ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇ ಇಲ್ಲಿ ಮೀಟ್ ಆಗ್ತಿರುವಂಥದ್ದು. ನಮಗೆ ಇಮೇಜ್ ಫಾರ್ಮ್ ಆಗುವಂಥದ್ದು ಯಾವಾಗ? ಎರಡು ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆದಾಗ. ಇಫ್ ಟು ರಿಫ್ಲೆಕ್ಟೆಡ್ ರೇಸ್ ಮೀಟ್, ರಿಫ್ಲೆಕ್ಟೆಡ್ ರೇಸ್ ಎಲ್ಲಿ ಮೀಟ್ ಆಗತ್ತೆ ಅಲ್ಲೇ ನಮಗೆ ಇಮೇಜ್ ಫಾರ್ಮೇಶನ್ ಆಗುವಂಥದ್ದು. ಕ್ಲಿಯರ್? ಇದನ್ನ ನೆನ್ಪಿಟ್ಕೊಳ್ಳಿ. ರಿಫ್ಲೆಕ್ಟೆಡ್ ರೇ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುವಂಥದ್ದು. ಸೊ ಇಲ್ಲಿ ರಿಫ್ಲೆಕ್ಟೆಡ್ ರೇಸ್ ಎಲ್ಲಿ ಮೀಟ್ ಆಗ್ತಾ ಇದೆ? ಇಫ್ ಯು ಅಬ್ಸರ್ವ್ ಹಿಯರ್, ಸಿ ಒಂದು ರಿಫ್ಲೆಕ್ಟೆಡ್ ರೇ ಇದು ಅಲ್ವಾ, this is one reflected ray and one more reflected ray is this one, right? See, this is one reflected ray and one more reflected ray is this one. Clear, right? ಹೌದಾ? ಇದು one more reflected ray. So ಇದೆರಡು ರೇಸ್ ಮೀಟ್ ಆಗಿರುವಂಥದ್ದು ಎಲ್ಲಿ ಇವಾಗ? ಹಿಯರ್ ಅಲ್ವಾ, ಇನ್ ದಿಸ್ ರೀಜನ್ ಯುವರ್ ರಿಫ್ಲೆಕ್ಟೆಡ್ ರೇಸ್ ಮೆಟ್ ನೌ ಹಿಯರ್ ಇನ್ ದಿಸ್ ಪಾಯಿಂಟ್ ಇಟ್ ಇಸ್ ಮೀಟಿಂಗ್. ಹಾಗಿದ್ರೆ ಎಲ್ಲಿ ಇಮೇಜ್ ಫಾರ್ಮ್ ಆಗಿರುವಂಥದ್ದು? Here itself, right? So here your image is formed and ಫಾರ್ಮ್ ಆಗಿರುವಂಥದ್ದಲ್ಲಿ ರಿಫ್ಲೆಕ್ಷನ್ ಯಾವ ಸೈಡಲ್ಲಿ ಆಯಿತು ಆ ಸೈಡಲ್ಲೇ ಫಾರ್ಮ್ ಆಗಿದೆ. ಸೊ ವಾಟ್ ಇಸ್ ದ ನೇಚರ್ ಆಫ್ ದ ಇಮೇಜ್? ಇಟ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇನ್ವರ್ಟೆಡ್ ಅಂದ್ರೆ ಹೇಗೆ? ಎ ಬಿ ಇಮೇಜ್ ತಗೊಂಡಿರುವಂಥದ್ದು, ಬಟ್ ಇಲ್ಲಿ ಕಾಣಿಸೋವಂಥದ್ದು ಇಟ್ ಈಸ್ ಬಿ ಎ. ಈ ತರ ಉಲ್ಟಾ ಕಾಣಿಸುತ್ತೆ. ದಟ್ ಈಸ್ ಹೌ ಯುವರ್ ಇಮೇಜ್ ಲುಕ್ಸ್ ಲೈಕ್. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದ ಇಮೇಜ್ ನಾವು? ಸೊ ಪೊಸಿಷನ್ ಏನು? ವೇರ್ ಇಟ್ ಈಸ್ ಫಾರ್ಮ್ಡ್. ಸಿ, ದಿಸ್ ಈಸ್ ಸಿ, ದಿಸ್ ಈಸ್ ಪಾಯಿಂಟ್ ಎಫ್. ಇದೆರಡರ ಬಿಟ್ವೀನ್ ಅಲ್ಲೆಲ್ಲೋ ನಮಗೆ ಇಮೇಜ್ ಇವಾಗ ಸಿಕ್ಕಿದೆ ಅಲ್ವಾ. ಸೊ ಹೌ ಯು ವಿಲ್ ರೈಟ್ ದ ಪೊಸಿಷನ್ ಆಫ್ ದ ಇಮೇಜ್? ಇಟ್ ಈಸ್ ಬಿಟ್ವೀನ್ center of curvature C and focus F. This is how you have to write position of the image. Then what is the nature? Reflection in front of the mirror alle reflection ಆಗಿರುವಂತದ್ದು. ರಿಫ್ಲೆಕ್ಷನ್ ಆಗಿರೋ ಸೈಡ್ ಅಲ್ಲೇ ಇಮೇಜ್ ಕೂಡ ಫಾರ್ಮ್ ಆಗಿದೆ. ಸೊ that image should be real and inverted. So real and inverted image is formed. Then one more thing, size. What is the size of the image? So object size compare ಮಾಡಿದ್ರೆ, see this is the object size what we have took, but image size is little smaller ಅಲ್ವಾ. ಸೊ ಆಬ್ಜೆಕ್ಟ್ ಸೈಜ್ ಕಂಪೇರ್ ಮಾಡಿದ್ರೆ ಸಿಕ್ಕಿರುವಂತ ಇಮೇಜ್ ಸಣ್ಣದಾಗಿದೆ. ಸೊ ಬಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಸಿಕ್ಕಿರೋ ಅಷ್ಟು ಸಣ್ಣದ ಅಲ್ಲ. ದೇರ್ ಇಟ್ ವಾಸ್ ವೆರಿ ಪಾಯಿಂಟ್ ಸೈಜ್, ತುಂಬಾ ಸಣ್ಣದಾಗಿ ಕಾಣಿಸಿತ್ತು. ಬಟ್ ಅಷ್ಟೊಂದು ಸಣ್ಣದಾಗೇನಿಲ್ಲ. ವಿ ಕ್ಯಾನ್ ಸಿ ಇಟ್ ಥ್ರೂ ಅವರ್ ನೇಕೆಡ್ ಐಸ್ ಇಟ್ ಸೆಲ್ಫ್, ರೈಟ್? ಸೊ ಸಣ್ಣದಾಗಂತೂ ಇದೆ, ಬಟ್ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿಮಿನಿಶ್ಡ್. ಡಿಮಿನಿಶ್ಡ್ ಅಂದ್ರೆ ಸ್ಮಾಲರ್ ಅಂತ. ಹೈಲಿ ಡಿಮಿನಿಶ್ಡ್ ಅಂದ್ರೆ ಏನರ್ಥ? ಲಾಸ್ಟ್ ಕ್ಲಾಸ್ ಅಲ್ಲಿ ಹೈಲಿ ಡಿಮಿನಿಶ್ಡ್ ಅಂತ ಬರ್ದಿದ್ವಿ. ಹೈಲಿ ಡಿಮಿನಿಶ್ಡ್ ಅಂದ್ರೆ ತುಂಬಾ ಸಣ್ಣದಾಗಿ ಅಂತ. ಬಟ್ ಹಿಯರ್ ವಿ ಕ್ಯಾನ್ ರೆಕಾಗ್ನೈಸ್ ದಟ್ ಇಮೇಜ್, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿಮಿನಿಶ್ಡ್. ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಕೇಸ್, ದಟ್ ಈಸ್ ಬಿಯಾಂಡ್ ಸಿ. ವೆನ್ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಯಾಂಡ್ ಸಿ, ದಿಸ್ ಈಸ್ ಹೌ ವಿ ಗೆಟ್ ದ ನೇಚರ್ ಆಫ್ ದ ಇಮೇಜ್. ಸೊ ಕ್ವೆಶನ್ ಅಗೇನ್ ಅದೇ ತರ ಕೇಳ್ತಾರೆ. ಡ್ರಾ ray diagram for concave mirror when an object is kept beyond C and write the position, nature and size of the image ಅಂತ ಹೇಳಿ ಕೇಳ್ತಾರೆ. So this is about the second case. Next, third case. So let me give this as homework, okay na? See, so third case ಅಲ್ಲಿ ಎಲ್ಲಿಟ್ಟಿದ್ದಾರೆ ಆಬ್ಜೆಕ್ಟ್ ನ? ಎಟ್ ಸಿ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಟ್ಟಿದ್ದಾರೆ. ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ. ರೇ ಡಯಾಗ್ರಾಮ್ಸ್ ಯು ಹ್ಯಾವ್ ಟು ಡ್ರಾ. ಸೊ ಅಂಡ್ ಯು ಹ್ಯಾವ್ ಟು ಟೆಲ್ ಮಿ ವೇರ್ ದ ಇಮೇಜ್ ಇಸ್ ಫಾರ್ಮ್ಡ್ ಅಂಡ್ ವಾಟ್ ಇಸ್ ದ ನೇಚರ್ ಅಂಡ್ ಸೈಜ್. ಸೊ ದಿಸ್ ಇಸ್ ಸಿ, ದಿಸ್ ಇಸ್ ಎಫ್ ಅಲ್ವಾ. ಸೊ ಪೊಸಿಷನ್
ಅಟ್ ಸಿ ಅಂದ್ರೆ ಇವಾಗ ನೀವು ಆಬ್ಜೆಕ್ಟ್ ನ ಎಲ್ಲಿ ಪ್ಲೇಸ್ ಮಾಡಬೇಕು, ಯು ಹ್ಯಾವ್ ಟು ಪ್ಲೇಸ್ ಇಟ್ ಅಟ್ ದ ಸೆಂಟರ್ ಆಫ್ ಕರ್ವೇಚರ್. ಯು ಹ್ಯಾವ್ ಟು ಪ್ಲೇಸ್ ಯುವರ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ನ ಪ್ಲೇಸ್ ಮಾಡುವಂಥದ್ದು ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ. ಸೊ ಇಲ್ಲಿಟ್ಟು ಇವಾಗ ಯು ಹ್ಯಾವ್ ಟು ಡ್ರಾ ದ ರೇ ಡಯಾಗ್ರಾಮ್. ಹೌ ಯು ವಿಲ್ ಡ್ರಾ? ಸೊ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಕೇಸಸ್, 2 ಕೇಸಸ್ ನಾನು ಇವಾಗ ಹೇಳ್ಕೊಟ್ಟೆ ಅಲ್ವಾ. ದಿಸ್ ಈಸ್ ದ ಥರ್ಡ್ ಕೇಸ್. ಸೊ ಹಿಯರ್ ನಾವು ಯು ಹ್ಯಾವ್ ಟು ಡ್ರಾ ದ ರೇ ಡಯಾಗ್ರಾಮ್. ಸೊ ದಿಸ್ ಈಸ್ ದ ಹೋಮ್ ವರ್ಕ್ ಫಾರ್ ಯು. ಜಸ್ಟ್ ಟ್ರೈ ಮಾಡಿ ಡ್ರಾ ಮಾಡೋದಕ್ಕೆ. ಇಟ್ ಈಸ್ ಸಿಂಪಲ್ ಅಲ್ವಾ. ಯು ಹ್ಯಾವ್ ಟು ಕನ್ಸಿಡರ್ ಅನ್ ಇನ್ಸಿಡೆಂಟ್ ರೇ. ಹೇಗೆ ಪಾಸ್ ಮಾಡ್ತೀರಾ? ಸಪೋಸ್ ಇನ್ಸಿಡೆಂಟ್ ರೇನ ಫೋಕಸ್ ಮೂಲಕ ಪಾಸ್ ಮಾಡಿದರೆ ರಿಫ್ಲೆಕ್ಟೆಡ್ ರೇನ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ತಗೊಂಡು ಬನ್ನಿ. ಇನ್ಸಿಡೆಂಟ್ ರೇನ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಪಾಸ್ ಮಾಡಿದ್ರೆ ಏನು ಮಾಡ್ತೀರಾ? ಫೋಕಸ್ನ ರಿಫ್ಲೆಕ್ಟೆಡ್ ray will pass through the focus. So it is totally dependent upon the rules. 4 ರೂಲ್ಸ್ ಏನು ನಾವು ಕಲ್ತಿದ್ದೀವೋ ಅದ್ರ ಮೇಲೇನೆ ಇಟ್ ಈಸ್ ಡಿಪೆಂಡೆಂಟ್. ಸೊ ಆ ಬೇಸ್ ಸ್ಟ್ರಾಂಗ್ ಆಗಿದ್ರೆ ದಿಸ್ ರೇ ಡಯಾಗ್ರಾಮ್ಸ್ ವಾಟ್ ವಿ ಲರ್ನ್ ಟು ಡ್ರಾ ಇಸ್ ವೆರಿ ವೆರಿ ಈಸಿ. ಸೊ ದಿಸ್ ಈಸ್ ಹೋಮ್ ವರ್ಕ್ ಫಾರ್ ಯು. ಇಮೇಜ್ ಫಾರ್ಮೇಷನ್ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್, ಥರ್ಡ್ ಕೇಸ್. ಸೊ ಥರ್ಡ್ ಕೇಸ್ಗೆ ಮುಗಿಲಿಲ್ಲ. ಯು ಹ್ಯಾವ್ ನೆಕ್ಸ್ಟ್ 3 ಕೇಸಸ್. ಸೊ ಕೇಸ್ ಥರ್ಡ್ ಈಸ್ ಎಟ್ ಸಿ. ನೆಕ್ಸ್ಟ್ 3 ಕೇಸಸ್ ಕೂಡ ಇದೆ. ದ್ಯಾಟ್ ವಿ ವಿಲ್ ಲರ್ನ್ ಇನ್ ಅವರ್ ನೆಕ್ಸ್ಟ್ ಸೆಷನ್. ಬಟ್ ನೆಕ್ಸ್ಟ್ ಸೆಷನ್ಗೆ ಬರೋವಾಗ ಸೊ ಇದಿಷ್ಟು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಬೇಕು ಯಾವ ರೀತಿಯಾಗಿ ಈ 3 ಕೇಸಸ್ಗೆ. ಥರ್ಡ್ ಕೇಸ್ ಯು ಟ್ರೈ ಇಟ್ ಆ್ಯಂಡ್ ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ಒನ್ಸ್ ಅಗೇನ್ ಇನ್ ಅವರ್ ನೆಕ್ಸ್ಟ್ ಸೆಷನ್. ಬಟ್ ಕೇಸ್ 1 ಆ್ಯಂಡ್ ಕೇಸ್ 2 ಯು ಹ್ಯಾವ್ ಟು ಬಿ ಕ್ಲಿಯರ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಟೀಚರ್ ವಿತ್ ಯು ಆಲ್ವೇಸ್.